ಶರಣು ಶರಣಾರ್ಥಿ. ಬಸವ ಸಮಿತಿಯ ಅರಿವಿನ ಮನೆ ನಿರಂತರವಾಗಿ ತನ್ನ ಕಾರ್ಯವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಾ ಶನಿವಾರ, ರವಿವಾರ, ಸೋಮವಾರ ನಮಗೆ ಅರಿವಿಲ್ಲದ ಹಾಗೆ ಮತ್ತೆ 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 ನಮ್ಮ ಎದುರಿನಲ್ಲಿ ಬಂದು ನಿಲ್ತವೆ. ಎಲ್ಲದಕ್ಕೂ ಕೂಡ ಉಪನ್ಯಾಸಕರನ್ನು ಗುರುತಿಸಿ ವಿಷಯಗಳನ್ನು ನಿರ್ಣಯಿಸಿ ತಮ್ಮ ಮುಂದೆ ಪ್ರತಿಪಾದಿಸಬೇಕಾದರೆ ಕಷ್ಟ ಸಾಧ್ಯವೇ ಸರಿ. ಧಾರವಾಡದಲ್ಲಿ ಅನೇಕ ವಿದ್ವಾಂಸರಿರೋದರಿಂದ ಅಷ್ಟು ನಮಗೆ ಕಠಿಣ ಆಗೋದಿಲ್ಲ. ಕಲಬುರಗಿಯಲ್ಲಿಯೂ ಕೂಡ ವೀರಣ್ಣ ದಂಡೆಯವರು, ಜಯಶ್ರೀ ದಂಡೆ ಅಕ್ಕವರು ಮತ್ತು ಅನೇಕ ಜನ ಇರೋದರಿಂದನೂ ಏನು ನಮಗೆ ಕಷ್ಟ ಆಗೋದಿಲ್ಲ. ಆದರೆ ಬೆಂಗಳೂರಿನ ಈ ವ್ಯವಸ್ಥೆಯಲ್ಲಿ ಸ್ವಲ್ಪ ಕಠಿಣ ಆಗ್ತದೆ. ಆದಾಗ್ಯೂ ಕೂಡ ಬೇಲಿ ಮಠದ ಪೂಜ್ಯರು ನಿರಂತರವಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಆದರೂ ಮಧ್ಯ ಮಧ್ಯದಲ್ಲಿ ಒಂದು ನಿಲಯದ ಕಲಾವಿದನ ಸ್ವರೂಪದಲ್ಲಿ ನಾನು ನಿಮ್ಮ ಮುಂದೆ ಬಂದು ನನ್ನ ಚಿಂತನವನ್ನು ಮಂಡಿಸೋದಕ್ಕೆ ಅವಕಾಶ ಸಿಕ್ಕುತ್ತೆ. ಆ ಒಂದು ಅವಕಾಶವನ್ನು ಬೆಳೆಸ್ಕೊಳ್ತಾ ಯಾವ ವಿಷಯದಲ್ಲಿ ಮಾತನಾಡಬೇಕು ಅನ್ನೋದೇ ಒಂದು ದೊಡ್ಡ ಚಿಂತನೆ ಆಗ್ತದೆ. ಉದಾಹರಣೆಗೆ ಬಸವಣ್ಣನವರ ಒಂದು ಅದ್ಭುತವಾದ ವಚನ, ಉದಯಾಸ್ತಮಾನವೆಂಬ ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿಯ ನಳೆವರು ರಾಶಿ ತೀರದ ಮುನ್ನ ಸಟೆಯ ಸಡಗರ ಬಿಟ್ಟು ಶಿವಲಿಂಗಾರ್ಚನೆಯ ಮಾಡುವುದು ಕೂಡಲ ಚನ್ನ ಸಂಗಯ್ಯ ಇದ ಮಾಡದಿರ್ದಡೆ ನಾಯಕ ನರಕ. ಈ ಉದಯಾಸ್ತಮಾನವೆಂಬ ಕೊಳಗ ನಿರಂತರವಾಗಿ ನಡೀತಾನೆ ಇರ್ತದೆ. ಹೀಗೆ ಮತ್ತೆ ಈ ಸೋಮವಾರ ನಾನು ನಿಮ್ಮ ಎದುರಿನಲ್ಲಿ ಬಸವ ಸಮಿತಿಯ ಬೆಂಗಳೂರಿನ ಅರಿವಿನ ಮನೆಯ ಹಿನ್ನೆಲೆಯಲ್ಲಿ ನಾವು ನಿಮ್ಮ ಜೊತೆ ಏನನ್ನು ಮಾತನಾಡೋದು ಅಂದಾಕ್ಷಣ 10ನೇ ತಾರೀಕು ಡಿಸೆಂಬರ್ 10ಕ್ಕೆ ಇಡೀ ಜಗತ್ತೆಲ್ಲ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸಿತು. ಈ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಒಂದು ಔಪಚಾರಿಕವಾಗಿ ಆಚರಿಸಿದ್ರೂ ಸಹ ವಿಶ್ವ ಆ ಮಾನವ ಹಕ್ಕುಗಳಿಗೆ ಬದ್ಧವಾಗಿದೆಯಾ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ. ಕಾರಣ ಇವತ್ತಿನ ಜಗತ್ತಿನ ಚಿತ್ರಣವನ್ನು ನೋಡಿದಾಗ ರಷ್ಯಾ ಯುಕ್ರೇನ್ ಆಗಲಿ, ಹಾಗೆ ನಮ್ಮ ಇಸ್ರೇಲು ಗಾಜಾನಲ್ಲಾಗ್ತಕ್ಕಂಥದ್ದು, ಈಗಷ್ಟೇ ಸಿರಿಯಾನಲ್ಲಿ ಮಹಾಯುದ್ಧವೇ ಸ್ಫೋಟಗೊಂಡಿದೆ. ಹಾಗೆ ಇನ್ನು ಯಾವಾಗ ಚೈನಾದಲ್ಲಿಯೂ ಕೂಡ ಸ್ಫೋಟಗೊಳ್ಳುತ್ತೋ ನಮಗೆ ಗೊತ್ತಿಲ್ಲ. ಹೀಗಾಗಿ ಜಗತ್ತಿನಾದ್ಯಂತ ವಿಶ್ವಸಂಸ್ಥೆ ಒಂದಿದ್ದು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಅತ್ಯಂತ ಭಕ್ತಿಯಿಂದ ಜಗತ್ತಿನಾದ್ಯಂತ ಆಚರಿಸ್ತೇವೆ. ಎಲ್ಲವೂ ಔಪಚಾರಿಕ. ಹಾಗಾದರೆ ನಿಜಕ್ಕೂ ಮಾನವ ಹಕ್ಕುಗಳು ಯಾವ ಕಾರಣಕ್ಕಾಗಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಸಮಾಜದ ಮುಂದೆ ಇಟ್ಟಿದೆ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕು. ನನಗೊಂದು ಆಶ್ಚರ್ಯ ಆಗ್ತದೆ. ಬಸವಣ್ಣನವರು ಮತ್ತು ಎಲ್ಲ ಶರಣರು ಸೇರಿ ಅನುಭವ ಮಂಟಪದೆಂಬ ಸ್ವರೂಪದಲ್ಲಿ 12ನೇ ಶತಮಾನದಲ್ಲಿ ಚರ್ಚಿಸಿದ ವಚನಗಳು ಇಂದಿನ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಂಹಿತೆಗಳಿಗೂ ಭಾರತದ 75 ವರ್ಷದ ಹಿಂದಿನ ಪ್ರಜಾಪ್ರಭುತ್ವದ ಸಂಹಿತೆಗಳಿಗೂ ಎಲ್ಲವೂ ಅರ್ಥಪೂರ್ಣವಾಗಿ ಬಿಂಬಿಸ್ತವಲ್ಲ, ಅದು ಬಹಳ ಆಶ್ಚರ್ಯ. ಹೇಗೆ ಶರಣರಿಗೆ 800 ವರ್ಷಗಳ ಹಿಂದೆ ಈ ವಿಶ್ವ ಮಾನವ ಹಕ್ಕುಗಳ ಬಗ್ಗೆ ಜ್ಞಾನ, ಹಾಗೆ ಭಾರತದ ಸಂವಿಧಾನದ ಬಗ್ಗೆ ಇಷ್ಟೊಂದು ಪರಿಜ್ಞಾನ, ಒಂದಲ್ಲ ಎರಡಲ್ಲ, ಈ ಒಂದೊಂದಾಗಿ ನೋಡ್ತಾ ಹೋದಾಗ ಬಹುಶಃ ಶರಣರ ವಚನಗಳ ವಿಶಾಲತೆ ಎಷ್ಟು ದೊಡ್ಡದಾಗಿದೆ. ಇದರಲ್ಲಿ ನನ್ನ ಜ್ಞಾನದ ಇತಿಮಿತಿಯಲ್ಲಿ ನಾನೇನಾದರೂ ಹೇಳ್ಬೋದೇ ಹೊರತಾಗಿ ಅಸಾಧಾರಣವಾದ ಜ್ಞಾನದ ಭಂಡಾರವೇ ಇದೆ. ಮೊದಲು ಕೂಡ 1-2 ಬಾರಿ ನಾನು ಹೇಳಿದ್ದೇನೆ, ಕಾಶ್ಮೀರದಲ್ಲಿ ಪರ್ಷಿಯನ್ ಭಾಷೆಗೆ, ಅರೇಬಿಕ್ ಭಾಷೆಗೆ, ಕಾಶ್ಮೀರ್ ಭಾಷೆಗೆ, ಡೋಗ್ರಿ ಭಾಷೆಗೆ, ಪರ್ಷಿಯನ್ ಹೀಗೆ ನಾವು ಮಾಡುವಾಗ ಅಲ್ಲಿಯ ವಿದ್ವಾಂಸರನ್ನು ನಾನು ಭಾಳ ಆತ್ಮೀಯವಾಗಿ ಪ್ರೊಫೆಸರ್ ಜಮನ್ ಅಜುರ್ದಾ ಅಂತಕ್ಕಂತಹ ಈಗಿನ ಮುಖ್ಯ ಸಂಪಾದಕರನ್ನು ನಾನು ಕಾಶ್ಮೀರ ವಿಶ್ವವಿದ್ಯಾಲಯದ ವಿದ್ವಾಂಸರನ್ನು ನಾನು ಕೇಳಿಕೊಂಡಾಗ, ಯಾಕೆ ನೀವು ಈ ವಚನಗಳನ್ನು ಇಷ್ಟು ಗಾಂಭೀರ್ಯತೆಯಿಂದ ನಮ್ಮೊಡನೆ ಸೇರಿ ಅನುವಾದ ಕ್ರಿಯಾ ಯೋಜನೆಯಲ್ಲಿ ತೊಡಗಿಕೊಂಡಿದ್ದೀರಿ ಅಂದಾಗ
ನಾವೆಲ್ಲ ಭಾಳ ಚಿಂತನೆ ಮಾಡಿದ್ದೇವೆ. ನಾವೆಲ್ಲ ಇಸ್ಲಾಂ ಸಂಸ್ಕೃತಿಯ ಜನ. ನಿಮ್ಮ ಜೊತೆ 10-12 ಜನ ನಾವು ಕಾರ್ಯ ಮಾಡ್ತಾ ಇದ್ದೇವೆ. ಇಸ್ಲಾಂ ಸಂಸ್ಕೃತಿಯ ಜನರಾದರೂ ಕೂಡ ಈ ವಚನಗಳ ಅಧ್ಯಯನದಿಂದ ನಮಗನ್ನಿಸ್ತದೆ ಜಗತ್ತಿನಲ್ಲಿ ಏನಾದರೂ ಒಂದು ಮಾನವೀಯತೆಯ ಕಣಜ ಇದ್ದರೆ ವಚನಗಳಲ್ಲಿದೆ ಅಂತ ಹೇಳಿದ ಮಾತು ಕೂಡ ನನಗೆ ಈ ಕ್ಷಣದಲ್ಲಿ ನೆನಪಿಗೆ ಬರ್ತದೆ. ಮಾನವೀಯತೆಯ ಕಣಜ ಅನ್ನೋದನ್ನು ಅವರು ಹಿಂದಿ ಭಾಷೆಯಲ್ಲಿ ನಮಗೆ ಹೇಳಿದ್ದು ಈ ಇನ್ಸಾನಿಯತ್ ಕಾ ಖಜಾನಾ ಹೇ. ಬಹುಶಃ ಅವ್ರು ಹೇಳಿದ ಮಾತು ನಮಗೆಲ್ಲರಿಗೂ ಎಚ್ಚರಿಸ್ತದೆ. ಈ ಮಾನವೀಯತೆಯ ಕಣಜದಲ್ಲಿರ್ತಕ್ಕಂಥ ವಚನಗಳ ಮಾನವೀಯತೆಯನ್ನು ನಾವು ಅರ್ಥ ಮಾಡಿಕೊಂಡು ಅವುಗಳನ್ನು ಬದುಕುವ ಪ್ರಯತ್ನ ಮಾಡಿದ್ದಾದರೆ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ವೈವಿಧ್ಯಮಯ ಆಯಾಮಗಳಲ್ಲಿ ಶರಣರ ವಚನಗಳನ್ನು ಧಾರ್ಮಿಕವಾಗಿಯೂ ನೋಡ್ತೇವೆ, ಸಾಮಾಜಿಕ ತತ್ವಗಳಲ್ಲಿಯೂ ನೋಡ್ತೇವೆ, ಆರ್ಥಿಕವಾಗಿಯೂ ನೋಡ್ತೇವೆ, ಕವಿತೆಗಳಾಗಿ ನೋಡ್ತೇವೆ, ಒಂದಲ್ಲ ಎರಡಲ್ಲ. ಆದರೆ ಈ ಮಾನವೀಯತೆಯ ಹಕ್ಕುಗಳಿಗೂ ಭಾರತದ ಸಂವಿಧಾನದ ಪ್ರಜಾಪ್ರಭುತ್ವದ ನೆಲೆಗೂ ಹಾಗಾದರೆ ಏನಿದೆ ಸಂಬಂಧ? ಎಷ್ಟು ವೈವಿಧ್ಯಮಯ. ನಾವು ಕಲಬುರಗಿಯಲ್ಲಿ ಕೇಂದ್ರ ವಿಶ್ವವಿದ್ಯಾಲಯದ ಜೊತೆ 2 ದಿನದ ವಿಚಾರ ಸಂಕಿರಣ ಕೂಡ ಆಚರಿಸಿದ್ವಿ. ವಿಚಾರ ಸಂಕಿರಣದಲ್ಲಿ ನಾವು ಇದೇ ಚರ್ಚೆ ಮಾಡಿದ್ದು. ವಚನಗಳ ವೈವಿಧ್ಯಮಯ ಆಯಾಮಗಳು ಎಷ್ಟು? ಇದನ್ನು ನೋಡಿದಾಗ ಒಂದು ರೀತಿ ಒಂದು ಸಾಹಿತ್ಯದಲ್ಲಿ ಕೇವಲ ವಚನ ಸಾಹಿತ್ಯ ಅಂತಕ್ಕಂಥ ಹೇಳೋ ಮಾತು ಕೂಡ ಅಲ್ಲ, ಅಥವಾ ಈಗ ವಚನ ಸಂವಿಧಾನ ಅಂತ ನಾವು ಮಾತಾಡ್ತೇವೆ. ಈಗ ಮಾನವೀಯ ಹಕ್ಕುಗಳಿಗೂ ಬಸವಣ್ಣ ಮತ್ತು ಬಸವಾದಿ ಶರಣರು ನಮ್ಮ ಜೊತೆಗೆ ಇದ್ದಾರೆ ಅನ್ನೋದನ್ನು ಅಧ್ಯಯನ ಮಾಡಿದಾಗ ನಮಗೆಲ್ಲರಿಗೂ ಕೂಡ ಅಗಾಧವಾದ ಆಶ್ಚರ್ಯ ಆಗ್ತದೆ. ಏನಿವರ ನಿಲುವು? ಹಾಗಾದರೆ ವಚನ ಅನ್ನೋ ತತ್ವ ಏನಿದೆ, ಇದರ ಮೂಲ ಏನು? ಒಂದು ವಚನದಲ್ಲಿರ್ತಕ್ಕಂಥ ನೆಲೆಗಳನ್ನು ನೋಡಿದಾಗ ಬರೀ ಎಲ್ಲೋ ಆನುಭಾವಿಕ ನೆಲೆಯಲ್ಲಿ ಧರ್ಮಶಾಸ್ತ್ರವನ್ನು ಹೇಳೋದಾಗಲಿ ಇನ್ನೇನು ಹೇಳೋದಾಗಲಿ ಮಾಡಿಲ್ಲ ಅವರು. ಲೋಕದ ಅನುಭವವನ್ನು 3-4 ವಾಕ್ಯಗಳಲ್ಲಿ ವಚನಗಳಲ್ಲಿ ಇಟ್ಟು ಕೊನೆಯ 3-4 ಸಾಲುಗಳಲ್ಲಿ ಅನುಭವವನ್ನಾಗಿ ಗುರುತಿಸಿ ಅನುಭವದ ನೆಲೆಯನ್ನು ಗುರುತಿಸಿಕೊಟ್ಟು ಅನುಭವ ಮತ್ತು ಅನುಭವಗಳ ಒಂದು ಸಂಗಮವನ್ನು ಮಾಡಿ ಕೊನೆಗೆ ಇವೆರಡರೂ ಅನುಭವ ಮತ್ತು ಅನುಭವದ ಸಿದ್ಧಾಂತವನ್ನು ವಚನದ ಕೊನೆಯ ಸಾಲಿನಲ್ಲಿ ಸುಳ್ಳು ನುಡಿಗಳ ಕೊಟ್ಟಿದ್ದನ್ನು ಕೂಡ ತಾವು ನನ್ನ ಅನೇಕ ಉಪನ್ಯಾಸಗಳಲ್ಲಿ ಕೇಳಿದ್ದೀರಿ. ಶರಣರ ಸುಳ್ಳು ನುಡಿಗಳು: ದಯೆ ಇಲ್ಲದ ಧರ್ಮವದಾವುದಯ್ಯ, ಸಕಲ ಜೀವಾತ್ಮರಿಗೆ ಲೇಸನೆಯ ಬಯಸು, ಕಳಬೇಡ. ಹೀಗೆ ಒಂದಲ್ಲ ಎರಡಲ್ಲ ಸಾವಿರಾರು ಸುಳ್ಳು ನುಡಿಗಳನ್ನು ಶರಣರು ಕೊಟ್ಟಿರೋದು. ಇಡೀ ವಚನವನ್ನು ನೋಡೋದು ಕೂಡ ಬೇಡ ನಮಗೆ. ಹೇಗೆ ಜೀಡರ ದಾಸಿಮಯ್ಯನವರು ಹೇಳ್ತಾರೆ, ಶರಣರ ಸುಳ್ಳು ನುಡಿಯ ಒಂದರಗಳಿಗೆ ನಿತ್ತಡೆ ನಿಮ್ಮನ್ನಿತ್ತೆ ಕಾಣ ರಾಮನಾಥ. ನೋಡಿ, ಇದನ್ನೆಲ್ಲ ಜೋಡಿಸಿ ನೋಡಿ ನೀವು. ಆಗ ನಿಮಗನ್ನಿಸುತ್ತದೆ ಈ ವಚನ ಅನ್ನತಕ್ಕಂಥ ಅಗಾಧವಾದ ವಿದ್ವತ್ಪೂರ್ಣ ಚಿಂತನೆಗಳನ್ನು, ಆನುಭಾವಿಕ ಚಿಂತನೆಗಳನ್ನು, ಅನುಭವದ ಚಿಂತನೆಗಳನ್ನು, ಮಾನವೀಯತೆಯ ಚಿಂತನೆಗಳನ್ನು, ಪ್ರಜಾಪ್ರಭುತ್ವದ ಚಿಂತನೆಗಳನ್ನು ಇಷ್ಟೆಲ್ಲ ಒಂದು ಕಡೆ ಮಾಡಿ ವಚನಗಳನ್ನು ನಮ್ಮ ಎದುರಿಗೆ ತಂದಿಟ್ಟಿದ್ದಾರೆ. ಆದರೆ ನಾವು ಆ ವಚನಗಳನ್ನು ಅಧ್ಯಯನ ಮಾಡೋದಕ್ಕೂ, ಅಧ್ಯಯನ ಒಂದೆಡೆ, ಅಧ್ಯಯನದಿಂದ ಮುಂದೆ ಅವುಗಳನ್ನು ಅನುಷ್ಠಾನ ತರೋದಕ್ಕೂ, ನಿರಂತರವಾಗಿ ಮನನ ಮಾಡೋದು ಕೂಡ ಪ್ರಯತ್ನ ಮಾಡೋದಿಲ್ಲ. ಎಲ್ಲೋ ಒಂದು ಕಡೆ ತಾತ್ಸರತೆ. ಇಂದಿನ ಪಾಶ್ಚಿಮಾತ್ಯ ರಾಷ್ಟ್ರಗಳ ಪಥದಲ್ಲಿ ಸಾಗಿ ಎಲ್ಲವನ್ನು ಮರಿತಾ ಇದ್ದೀವಲ್ಲ. ಇದು ಬಹುಶಃ ನಾವು ಮರ್ತಿದ್ದೆ. ಆದರೆ ನಾವೇನೋ ಜೀವನದಲ್ಲಿ ಅಗಾಧವಾದ ಜ್ಞಾನವನ್ನು ಕಳ್ಕೊಳ್ತಾ ಇದ್ದೇವೆ. ಇದನ್ನು ಕೂಡ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಕೊಟ್ಟ ಕುದುರೆಯ ನೀರಲ್ಲರಿಯದೆ ಇನ್ನೊಂದು ಕುದುರೆಯ ನೀರುವವರು ಶೂರರು ಅಲ್ಲ, ಧೀರರು ಅಲ್ಲ, ಹಲ್ಲಣ ಹೊತ್ತು 3 ಲೋಕ ಸುತ್ತುತ್ತಿರ್ಪರು. ಇವತ್ತಿನ ಬದುಕೇ ಆಗಿದೆ. ಮಗ ಅಮೆರಿಕಾಗೆ ಹೋದ, ಇದಕ್ಕೆ ಹೋದ, ಅಲ್ಲೋದ, ಇಲ್ಲೋದ, ಇದನ್ನು ಹೇಳೋದ್ರಲ್ಲೇ ನಮ್ಮ ಸಮಯ ಕಳೀತೀವಿ. ಆದರೆ ಶರಣರು ನಮ್ಮ ಬದುಕಿಗೆ, ಇದು ಕೇವಲ ಲಿಂಗಾಯತ ಸಂವಿಧಾನ, ಒಂದು ಧರ್ಮದ ಸಂವಿಧಾನ ನಾವೆಲ್ಲ ಹೇಳ್ತೀವಿ, ಭಾಳ ಅಭಿಮಾನದಿಂದ ಹೇಳ್ತೇವೆ, ನಮ್ಮ ಧರ್ಮಗುರು ಬಸವಣ್ಣನವರು ಅಂಥೇಳಿ. ಇಲ್ಲಿ ಧರ್ಮಗುರು ಬಸವಣ್ಣನ ಧರ್ಮ ಯಾವುದು? ಹಾಗಾದರೆ ಬದುಕಿನ ಧರ್ಮ, ಮಾನವೀಯತೆಯ ಧರ್ಮ. ಈ ಮಾನವೀಯತೆಯ ಧರ್ಮವನ್ನು ಶರಣರು ಕೊಟ್ಟು ಮಾನವೀಯತೆಯ ಧರ್ಮದ ಪಥದಲ್ಲಿ ಸಾಗಿ ಅಂದಾಕ್ಷಣ
ನಾವೆಲ್ಲೋ ಮತ್ತೆ ಒಂದು ಕಡೆ ಕಳ್ಕೊಂಡ್ಬಿಡ್ತೇವೆ. ಹೀಗೆ ಚನ್ನಬಸವಣ್ಣನವರು ಹೇಳ್ತಾರೆ, ಕತ್ತಲ ಮನೆಯಲ್ಲಿದ್ದ ಮನುಜನು ಜ್ಯೋತಿಯ ನೆನೆತು ಕಾಲ ನೆನೆದಡಿಯು ಬೆಳಕಾಗಬಲ್ಲದೆ ಬೆಂಕಿಯ ಹೊತ್ತಿಸದನ್ನಕ್ಕ. ಕತ್ತಲ ಮನೆಯಲ್ಲಿದ್ದ ನಾವು ಕತ್ತಲ ಮನೆಯಲ್ಲೇ ಇದ್ದೇವೆ. ಈಗ ನೋಡೋದಕ್ಕೆ ಬೆಳಕಿದೆ ಅಷ್ಟೇ, ಒಳಗೆ ಅಂತರಂಗದಲ್ಲಿ ಕತ್ತಲ ಮನೆಯಲ್ಲೇ ಇದ್ದೇವೆ. ಕತ್ತಲ ಮನೆಯಲ್ಲಿದ್ದ ಮನುಜನು ಜ್ಯೋತಿಯ ನೆನೆತು ಕಾಲ ನೆನೆದಡಿಯು ಬೆಳಕಾಗಬಲ್ಲದೆ. ಆ ಬೆಳಕಾಗಬೇಕಾದ್ರೆ ವಚನಗಳ ಅಧ್ಯಯನ ಆಗಬೇಕು, ವಚನಗಳ ಅನುಷ್ಠಾನ ಆಗಬೇಕು, ವಚನಗಳ ನಿರಂತರ ಮನನ ಆಗಬೇಕು. ನಾವು ಬಸವ ಪಥದಲ್ಲಿ ಸಾಗಬೇಕು. ಇದನ್ನು ನಾವು ಅರ್ಥೈಸಿಕೊಂಡು ಕಳೆದ 60 ವರ್ಷಗಳಿಂದ ಬಸವ ಸಮಿತಿ ತನ್ನದೇ ಆದ ಒಂದು ಚಿಂತನದಲ್ಲಿ ಬಸವ ಸಮಿತಿಯನ್ನು ನಡೆಸ್ತಾ ಬಂದಿದ್ದೇವೆ. ಈ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ ಇರ್ಬೋದು, ಬಹುಶಃ ಹೋದ ವಾರ ತಾವೆಲ್ಲ ಕೇಳಿದಾಗೆ ಬಸವ ದಿನಚರಿ ಅನ್ನೋ ಒಂದು ಸಣ್ಣ ಕೃತಿಯನ್ನು ಕೂಡ ನಾವು ಪರಿಚಯಾತ್ಮಕವಾಗಿ ನಿಮಗೆ ಬಿಂಬಿಸಿದ್ದಿಷ್ಟೇ. ನಮ್ಮೆಲ್ಲರ ಬದುಕು ಅಥವಾ ಆ ಬಸವ ದಿನಚರಿ ನಮ್ಮ ಬದುಕಿನ ದಿನಚರಿ ಆಗಲಿ ಎಂಬ ಆಶಯಕ್ಕೆ ಇದೇ ನಮ್ಮ ಬಸವ ಸಮಿತಿಯ ಮೂಲ ಉದ್ದೇಶ. ಯಾವುದೇ ಒಂದು ಡಿಗ್ರಿಗಾಗಿ, ಸರ್ಟಿಫಿಕೇಟ್ಗಾಗಿ, ಯಾವುದೋ ಡಾಕ್ಟ್ರೇಟ್ಗಾಗಿ ನಾವು ಏನನ್ನೂ ಮಾಡ್ತಾ ಇಲ್ಲ. ಮಾಡಬೇಕು, ತತ್ವಗಳನ್ನು ಸಮಾಜದ ಕೊನೆಯ ಬೇರಿನವರೆಗೂ ಮುಟ್ಟಿಸಬೇಕು ಅನ್ನತಕ್ಕಂಥ ನೆಲೆಯಲ್ಲೇ 2008ಕ್ಕೆ ಪ್ರಾರಂಭ ಮಾಡಿದ ಅನುವಾದ ಭಾರತದ ಎಲ್ಲ ಭಾಷೆಗಳಿಗೂ ಕೂಡ ಸಂಪೂರ್ಣವಾಗಿ ನಾವು ಅನುವಾದ ಮಾಡಿದ್ದೇವೆ. ಹಾಗಾದರೆ ಇನ್ನು ಮುಂದೆ ಏನು? ವಿದೇಶಿ ಭಾಷೆಗಳಿಗೂ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ನಮಗೇನು ಸಾಹಿತ್ಯ ಏನು ಭಾರತದ ಸಾಹಿತ್ಯ ಕ್ಷೇತ್ರದಿಂದ ದೊಡ್ಡ ಪ್ರಶಂಸೆ ಬರಲಿ ಅಂತಲ್ಲ, ಆದರೆ ಶರಣರ ಈ ಮೂಲ ತತ್ವಗಳನ್ನು ಬಿಂಬಿಸುವ ರೀತಿಯನ್ನು ನಾವು ಕೂಡ ಎಲ್ಲವೂ ನಾವು ಮಾಡಿದ್ದು 100ಕ್ಕೆ 100 ಸತ್ಯ ಅಂತಲ್ಲ, ಪ್ರಯತ್ನ ಮಾತ್ರ ಸತ್ಯವಾಗಿದೆ. ಇದರಲ್ಲಿ ತಪ್ಪುಗಳಿದ್ದರೆ ಮುಂದೆ ತಿದ್ದುಕೊಂಡು ಈಗಾಗಲೇ 800 ವರ್ಷ ಕಳೆದು ಹಾಕಿದ್ದೀವಿ. ಮುಂದಾದರೂ ನಾವು ನಮ್ಮ ಸಮಯವನ್ನು ಕಳೆದೆ ಇನ್ನಷ್ಟು ಕೂಡ ಅರ್ಥಪೂರ್ಣವಾಗಿ ತತ್ವಗಳನ್ನು ಬೆಳೆಸೋದಕ್ಕೆ ಈಗಷ್ಟೇ ನಾವೆಲ್ಲ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸಿ ಬಂದಿದ್ದಕ್ಕಾಗಿ ಇವತ್ತಿನ ವಿಷಯ ನಾನು ತಗೊಂಡಿರೋದು ಬಸವ ತತ್ವಗಳು ಮತ್ತು ಮಾನವ ಹಕ್ಕುಗಳು. ಬಹುಶಃ ನನಗೆ ನೆನಪಿರೋ ಹಾಗೆ ಒಮ್ಮೆ ಮೊದಲು ಕೂಡ ಈ ವಿಷಯದ ಮೇಲೆ ನಾನು ಚರ್ಚೆ ಮಾಡಿದ್ದೇನೆ. ಎಂಥ ಆಶ್ಚರ್ಯ ಆಗ್ತದೆ, ಈ ಬಸವ ಮತ್ತು ಹ್ಯೂಮನ್ ರೈಟ್ಸ್ ಲೋಹಿತ್ ನಾಯ್ಕರು ಧಾರವಾಡದಲ್ಲಿ ಬರೆದಂಥ ಈ ಗ್ರಂಥದಲ್ಲಿ ಸಮಷ್ಟಿಯಾಗಿ ಸಂವಿಧಾನದ ಈ ಮಾನವ ಹಕ್ಕುಗಳ ಸಂವಿಧಾನದ ಪ್ರತಿಯೊಂದು ಸಂಹಿತೆಗಳಿಗೂ ಕೂಡ ವಚನಗಳನ್ನು ಗುರುತು ಹಾಕಿ, ಇದು ಹೇಗೆ, ಇದನ್ನು ಮತ್ತೆ ಉಪನ್ಯಾಸ ಅಂತ ತಿಳ್ಕೊಬೇಡಿ, ತನ್ನ ಮೂಲಕ ನಿಮ್ಮಲ್ಲಿಯೂ ಕೂಡ ಹೌದಲ್ಲ ನಾವು ಏನಾದರೂ ಕರ್ತವ್ಯ ಇದೇ ಮಾಡಬೇಕಾದದ್ದು ಅನ್ನೋ ಒಂದು ಎಚ್ಚರ ಮೂಡಿದ್ದೆ. ಆದರೆ ಈ ಆನ್ಲೈನ್ ಅರಿವಿನ ಮನೆಯ ಕಾರ್ಯಕ್ರಮ ಮಾಡಿದ್ದು ಸಫಲವಾಗ್ತದೆ ಅಂತ ತಿಳ್ಕೊಂಡಿದ್ದೇನೆ. ಹಾಗಾದರೆ ಈ ಒಂದು ಮಾನವ ಹಕ್ಕುಗಳ ಸಂಹಿತೆ ಏನು? ಮೊದಲನೆಯ ಸಂಹಿತೆ ರೈಟ್ ಟು ಲಿವ್ ಇನ್ ಡಿಗ್ನಿಟಿ. ಸುಮಾರು 32 ಸಮಿತಿಗಳಿವೆ. ಎಲ್ಲವನ್ನು ನಾನು ಈ ಸಮಯದಲ್ಲಿ ಮುಗಿಸೋದಕ್ಕೆ ಅಸಾಧ್ಯವಾಗ್ತದೆ. ಕೆಲವನ್ನು ನಾನು ಇಲ್ಲಿ ತಗೊಂಡು ನಿಮ್ಮ ಜೊತೆ ಚಿಂತನೆ ಮಾಡ್ತೇನೆ. ಈ ವಿಶ್ವ ಸಂಸ್ಥೆಯ ಮಾನವೀಯ ಹಕ್ಕುಗಳ ಮೊದಲ ಸಂಹಿತೆ ರೈಟ್ ಟು ಲಿವ್ ಇನ್ ಡಿಗ್ನಿಟಿ, ಅಂದರೆ ಘನತೆಯಿಂದ ಬದುಕುವ ಹಕ್ಕು. ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಘನತೆಯಿಂದ ಬದುಕುವ ಹಕ್ಕು ನಮಗಿರಬೇಕು ಅನ್ನೋದನ್ನು ಶರಣರು ಎಷ್ಟು ಅದ್ಭುತವಾಗಿ ಇಲ್ಲಿ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಬದುಕುವ ಹಕ್ಕು ಘನತೆಯಿಂದ ಅಂದಾಗ ಬಡವನಿಗೂ ಕೂಡ ಶರಣರು ಬಿಡೋದಿಲ್ಲ. ಮನೆ ನೋಡ ಬಡವರು, ನಾನು ಬಡತನದಲ್ಲಿರ್ಬೋದು, ಮನೆ ನೋಡ ಬಡವರು, ಮನ ನೋಡ ಘನ. ಹೀಗೆ ತತ್ವ ಸಿದ್ಧಾಂತವನ್ನು ಒಳ ಸ್ವರೂಪದಲ್ಲಿ ನೋಡ್ತಾರೆ. ಮನ ನೋಡ ಘನ, ಸೋಂಕಿನಲ್ಲಿ ಶುಚಿ, ಸರ್ವಾಂಗ ಕಲಿಗಳು, ಪಸರ ಕನುವಿಲ್ಲ, ಬಂದ ತತ್ಕಾಲಕ್ಕೆ ಉಂಟು, ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು. ಇದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಕೇವಲ ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರಲ್ಲ, ಈ ವಚನಗಳ ಆಧಾರಿತವಾಗಿ ಬಸವ ಪಥದಲ್ಲಿ ಸಾಗುವ ನಾವೆಲ್ಲರೂ ಕೂಡ ಶರಣತತ್ವದಲ್ಲಿ ಸಂಪೂರ್ಣವಾಗಿ ನಾವು ಸಾಧನೆ ಮಾಡಿದ್ದೇವೆ ಅಂತಲ್ಲ, ಆ ಪಥದಲ್ಲಿ ಸಾಗಿದ್ದೇವೆ. ಪಥದಲ್ಲಿ ಸಾಗಿದಾಗ ನಾವು ಪ್ರಥಮವಾಗಿ
ಸ್ವತಂತ್ರ ಧೀರರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ತನ್ನ ಮೂಲಕ ಆ ಘನತೆಯಿಂದ ಬದುಕುವ ಹಕ್ಕು ನಮಗೆ ಶರಣರು ಕೊಡ್ತಾರೆ. ಈಗ ಎರಡನೆಯ ಮಾನವೀಯತೆ ಹಕ್ಕುಗಳಿಗೆ ಹೋದಾಗ ರೈಟ್ ಟು ಈಕ್ವಾಲಿಟಿ, ಸಮಾನತೆಯಿಂದ ಬದುಕುವ ಹಕ್ಕು. ಬಹುಶಃ ಬಸವಾದಿ ಶರಣರು ಕೊಟ್ಟಂತಹ ತತ್ವದ ಎದುರಿಗೆ ಇನ್ನು ಯಾವ ತತ್ವವೂ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಇವನಾರವನೆಂದೆನಿಸದಿರಯ್ಯ. ನಾವೆಲ್ಲ ಹೇಳ್ತೀವಿ ಈ ವಚನವನ್ನು, ಆದರೆ ಸಮಾಜದ ಇನ್ನೊಬ್ಬ ಬಂದು ನಮ್ಮ ಮನೆಗೆ ಬಂದಾಗ ಹೊರಗಿನವದನೋ ಯಾಕೆ ಕರೆದ್ರಿ ಅಂದ್ಬಿಡ್ತೀವಿ. ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ನಿಮ್ಮ ಮನೆಯ ಮಗುವೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಮಗು ಅಂದಾಕ್ಷಣ ಇಲ್ಲಿ ಪುಲ್ಲಿಂಗವೂ ಇರೋದಿಲ್ಲ, ಸ್ತ್ರೀಲಿಂಗವೂ ಇರೋದಿಲ್ಲ. ಅನೇಕ ಕಡೆ ಇದನ್ನು ಚರ್ಚೆ ಮಾಡುವಾಗ ಮನೆಯ ಮಗನೆಂದೆನಿಸಯ್ಯ ಅಂದಾಗ ಒಂದು ಪುಟ್ಟ ಬಾಲಕಿ ಇದನ್ನು ನೀವು ಮಗಳೆಂದೆನಿಸ ಓದಬಹುದಾ ಅಂತ ಕೇಳಿದ್ರು. ಆವಾಗ ನಮಗನ್ನಿಸ್ತು ನಿಮ್ಮ ಮನೆಯ ಮಗುವೆಂದೆನಿಸಯ್ಯ. ನೋಡಿ, ಅಂಥ ಮಗುವಿನಲ್ಲಿ ಅಂತರಂಗದಲ್ಲಿ ಹಾಗಾದರೆ ನಾನು ಹೆಣ್ಮಗಳು, ಅದಕ್ಕೆ ನನಗೆ ಈ ವಚನದ ಸಮಾನತೆಯ ಬದುಕುವ ಹಕ್ಕಿಲ್ವಾ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದು ನಮಗೆ ಭಾಳನೇ ಆಶ್ಚರ್ಯ ಆಯಿತು. ಇಷ್ಟು ತೀಕ್ಷ್ಣಮತಿಯಿಂದ ನೋಡ್ತಾರಲ್ಲ ಈ ವಚನಗಳನ್ನು ಅಂತ ಹೇಳಿ. ಹೀಗೆ ಎರಡನೆಯ ಸಂಹಿತೆಯನ್ನು ನಾವು ಹೀಗೆ ನೋಡ್ಬೋದು. ಹಾಗೆ ಮೂರನೆಯ ಸಂಹಿತೆಗೆ ನಾವು ಹೋದಾಗ ರೈಟ್ ಟು ಲೈಫ್, ಬದುಕುವ ಹಕ್ಕು. ನಿಮಗೆ ಅರಿವಿದೆಯೋ ಇಲ್ವೋ, ನೀವು ಇಲ್ಲಿ ಹುಟ್ಟು ಬಂದಿದ್ದೀರಿ, ನಾನು ಎಲ್ಲೋ ಜಮಖಂಡಿಯಲ್ಲಿ ಹುಟ್ಟದೆ, ಇವತ್ತು ಬೆಂಗಳೂರಿನಲ್ಲಿ ಬೆಳೀತಾ ಇದ್ದೀನಿ, ನನ್ನ ಅಂತ್ಯ ಎಲ್ಲಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಬದುಕುವ ಹಕ್ಕಿದೆಯಲ್ಲ, ಇದು ವಿಶ್ವಸಂಸ್ಥೆಯಲ್ಲಿ ಕೊಟ್ಟಿರುವ ಹಕ್ಕು, ನೀವೆಲ್ಲಾದರೂ ಬೆಳಿಬಹುದು ಅಂತಕ್ಕಂಥದ್ದು. ಆದರೆ ಇಲ್ಲಿ ಶರಣರು ನೀ ಹುಟ್ಟಿಸಿದಲ್ಲಿ ಹುಟ್ಟಿ ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇ ಅಯ್ಯ. ಈಗ ಇಷ್ಟು ಜನ ನೀವು ನೋಡ್ತಾ ಇದ್ದೀರಿ, ಎಲ್ಲಿ ಹುಟ್ಟಿದ್ದೀರಿ, ಎಲ್ಲಿ ಬದುಕ್ತಾ ಇದ್ದೀರಿ, ಎಲ್ಲಿ ನಿಮ್ಮ ಅಂತ್ಯ ಆಗ್ತದೆ, ನೀವು ಯಾರಾದರೂ ಯೋಚನೆ ಮಾಡಿದಾಗ ಬಸವಣ್ಣನವರ ಅದ್ಭುತವಾದ ವಚನ, ನೀ ಹುಟ್ಟಿಸಿದಲ್ಲಿ ಹುಟ್ಟಿ. ಹೌದು, ನಾವು ನೀವು ಎಲ್ಲೋ ಅಮೆರಿಕಾದಲ್ಲಿ ಹುಟ್ಟಬಹುದಿತ್ತು, ಇಂಗ್ಲೆಂಡಲ್ಲಿ ಹುಟ್ಟಬಹುದಿತ್ತು, ಆಸ್ಟ್ರೇಲಿಯಾದಲ್ಲಿ ಹುಟ್ಟಬಹುದಿತ್ತು. ಆದರೆ ನೀ ಹುಟ್ಟಿಸಿದಲ್ಲಿ ಇಲ್ಲಿ ಹುಟ್ಟು ಬಂದಿದ್ದೇವೆ, ಕರ್ನಾಟಕದಲ್ಲಿ, ಕನ್ನಡ ನಾಡಿನಲ್ಲಿ, ಈ ಪವಿತ್ರವಾದ ಈ ನೆಲೆಯಲ್ಲಿ ಹುಟ್ಟು ಬಂದಿದ್ದೇವೆ. ಶರಣರ ನಮ್ಮ ಬದುಕಿನ ಮಾರ್ಗವನ್ನು ನೀಡಿದಂಥ ತತ್ವಕ್ಕೆ ಬದ್ಧರಾಗಿ ನಾವು ಬದುಕುವ ಪ್ರಯತ್ನ ಮಾಡ್ತಾ ಇದ್ದೇವೆ. ನೀ ಹುಟ್ಟಿಸಿದಲ್ಲಿ ಹುಟ್ಟಿ ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇ ಅಯ್ಯ, ನೀವಿರಿಸಿದಲ್ಲಿ ಇರದೆ ಎನ್ನ ವಶವೇ ಅಯ್ಯ. ನೀವೆಲ್ಲಿರಿಸಿದಿರ ಇದ್ದೀರಿ, ನಾನೆಲ್ಲೋ ಅಲ್ಲಿ ವಿಧಾನಸೌಧದಲ್ಲೂ ಇರಬಹುದಿತ್ತು, ಆದರೆ ಇಲ್ಲಿ ಬಸವ ಸಮಿತಿ ಪಕ್ಕದಲ್ಲಿ ಇರ್ತಕ್ಕಂಥ ಬಸವ ಸಮಿತಿಯಲ್ಲಿ ಯಾಕಿದ್ದೇನೆ? ನೀವಿರಿಸಿದಲ್ಲಿ ಇರದೆ ಎನ್ನ ವಶವೇ ಅಯ್ಯ, ಅಕಟಕಟ ಎನ್ನವನೆನ್ನಯ್ಯ ಕೂಡಲ ಸಂಗಮ ದೇವಯ್ಯ. ಆ ವಚನಗಳಲ್ಲಿರ್ತಕ್ಕಂಥ ಸೂಕ್ಷ್ಮತೆಯನ್ನು ಸ್ವಲ್ಪ ಎಲ್ಲರೂ ಕೂಡ ಗಮನಿಸಿ. ಇಷ್ಟೇ ಅಲ್ಲ, ನಾನು ಹೇಳಿದ ಮಾತುಗಳು ಅಷ್ಟೇ ಅಲ್ಲ, ನೀವು ಅದರ ಬಗ್ಗೆ ವಿಚಾರ ಮಾಡಿ. ಸಮಾಜದಲ್ಲಿ ಸಂದರ್ಭ ಸಿಕ್ಕಾಗ 10 ಜನ 5 ಜನ ಸೇರಿದಾಗಲೂ ಅನುಭವ ಮಂಟಪ ಅನ್ನೋದು ಕಟ್ಟಡ ಅಲ್ಲ, ಅದು ಎಲ್ಲರೂ ಕೂಡ ಸೇರಿ ಒಂದು ಕಡೆ ಚರ್ಚೆ ಮಾಡಿ ಇಂಥ ವಚನಗಳನ್ನು ಮನನ ಮಾಡ್ತಾ ನನಗೂ ಕೂಡ ತಿಳಿಯಲಾರದ ಅಂಶಗಳನ್ನು ನೀವು ತಿಳಿಸಿ ಹೇಳಿದಾಗ, ಅಥವಾ ನಾವು ಮಾತನಾಡೋದ್ರಿಂದ ಅರಿವಿನ ಮನೆಯ ಮೂಲಕ ನಿಮಗೇನಾದರೂ ಅರ್ಥೈಸಿಕೆ ಹೊಸ ರೀತಿಯದ್ದಾಗಿದ್ದರೆ ಒಂದು ಬದಲಾವಣೆಯನ್ನು ತರ್ತಾ ನಾವು ಬೆಳಿಬೇಕಾಗ್ತದೆ. ಈಗ ಸಂಹಿತೆ 4, ರೈಟ್ ಅಗೇನ್ಸ್ಟ್ ಸ್ಲೇವರಿ. ಸ್ಲೇವರಿ ಅಂದರೆ ಗುಲಾಮಗಿರಿ. ಗುಲಾಮಗಿರಿಯ ವಿರುದ್ಧ ಬದುಕುವ ಹಕ್ಕು. ಇದು ಶರಣರು ವಿಶ್ವಸಂಸ್ಥೆ ಇರಲೇ ಇಲ್ಲ ಆವಾಗ. ವಿಶ್ವಗುರುವನ್ನು ನಾವಂತ ಇದೀವಿ ಹೊರತಾಗಿ ಬಸವಣ್ಣ ವಿಶ್ವಗುರು ನಾನು ಅಂತ ಇಲ್ಲಿ ಘೋಷಿಸ್ಕೊಳ್ಳೋದಿಲ್ಲ. ಮಾನವೀಯತೆ ಹರಿಕಾರ ಅಂತ ನಾವು ಭಾಷಣ ಮಾಡೇ ಮಾಡುತ್ತೇವೆ. ಆದರೆ ಮಾನವೀಯತೆಯ ಪ್ರತಿಯೊಂದು ಹಕ್ಕನ್ನು ಬಸವಣ್ಣನವರು, ನಾನು ಕೇವಲ ಬಸವಣ್ಣ ಅಂದಾಕ್ಷಣ ಎಲ್ಲ ಶರಣರನ್ನು ಬಿಟ್ಟಿದ್ದೀನಿ ಅಂತಲ್ಲ, ಸಮಷ್ಟಿಯಾಗಿ ಇಡೀ ಶರಣ ಸಂಕುಲವನ್ನು ಬಸವ ಅನ್ನೋ ದೃಷ್ಟಿಕೋನದಲ್ಲಿ ನೋಡ್ತಾ, ನನ್ನ ಅಧ್ಯಯನದ ಇತಿಮಿತಿ ನಾನು ಮೊದಲೇ ಹೇಳಿದ್ದೇನೆ, ಎಲ್ಲ ಶರಣರ ವಚನಗಳಲ್ಲೂ ಇವಿವೆ.
ಒಂದಕ್ಕಿಂತ ಒಂದೊಂದು ಅರ್ಥಪೂರ್ಣವಾಗಿವೆ. ಇನ್ನಷ್ಟು ಅಧ್ಯಯನ ಮಾಡಿ ಇದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದರೆ ಇನ್ನೂ ಒಳ್ಳೆಯ ಚಿಂತನೆಗಳು ಮೂಡಿ ಬರ್ತವೆ. ಗುಲಾಮಗಿರಿಯ ವಿರುದ್ಧ ಬದುಕುವ ಹಕ್ಕು ಯಾರು ಕೊಟ್ಟರು? ಎಲ್ಲಿವರೆಗೂ ಹೊರಟೋಗ್ತಾರೆ ನೋಡಿ. ದಾಸಿ ಪುತ್ರನಾಗಲಿ, ಒಬ್ಬ ದಾಸಿ ಪುತ್ರನ ಹತ್ರ ಹೋದರು ಬಸವಣ್ಣನವರ ಚಿಂತನ. ವೇಶ್ಯ ಪುತ್ರನಾಗಲಿ, ಯಾರಾದರೂ ಅವ್ರ ಬಗ್ಗೆ ವಿಚಾರ ಮಾಡ್ತೀರಾ? ಅವರ ಮಗುವಿನ ಬಗ್ಗೆ ವೇಶ್ಯ ಪುತ್ರನಾಗಲಿ, ಕಾರಣ ವೇಶ್ಯೆಯ ಪುತ್ರನಾದರೂ ಕೂಡ ಅವನಲ್ಲಿ ಮೂಲ ಚೈತನ್ಯ ಇದೆ, ಅವನ ಹೃದಯದಲ್ಲೂ ಮನದೊಡೆಯ ಇದ್ದಾನೆ. ಆ ನಿಲುವಿನಲ್ಲಿ ವೇಶ್ಯ ಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದ ಕೊಂಬುದೇ ಯೋಗ್ಯ. ಹೀಗಲ್ಲದೆ ಉದಾಸೀನವ ಮಾಡಿ ಬಿಡುವವರಿಗೆ ಪಂಚಮಹಾಪಾತಕ ನರಕ ಕಾರಣ ಕೂಡಲ ಸಂಗಮ ದೇವ. ಹೀಗೆ ಗುಲಾಮಗಿರಿಯ ವಿರುದ್ಧವೂ ಕೂಡ ಶರಣರು ತಮ್ಮ ಧ್ವನಿ ಕೊಡ್ತಾರೆ. 5ನೆಯ ಸಂಹಿತೆಯಾಗಿ ಇದು ಬಹಳ, ಇದನ್ನು ವಿಶ್ವಸಂಸ್ಥೆಯಲ್ಲಿ ಬದಲಾಯಿಸಬೇಕು ಅನ್ನೋ ಅನ್ನಿಸ್ತಾ ಇದೆ. ರೈಟ್ ಅಗೇನ್ಸ್ಟ್ ದ ಟಾರ್ಚರ್. ಮನುಷ್ಯ ಯಾವತ್ತೂ ಕೂಡ ಯಾವುದೋ ಒಂದು ಚಿತ್ರ ಹಿಂಸೆಗೆ ಒಳಗಾಗುವ ಯಾರಿಗೂ ಅಧಿಕಾರ ಇಲ್ಲ ಇನ್ನೊಬ್ಬ ವ್ಯಕ್ತಿಗೆ ಚಿತ್ರಹಿಂಸೆ ಕೊಡೋದನ್ನು. ಇಲ್ಲಿ ವಿಶ್ವಮಾನವ ಹಕ್ಕುಗಳಲ್ಲಿ ಕೇವಲ ಮಾನವರಿಗೆ ಹೇಳ್ತಾರೆ. ಆದರೆ ಬಸವಣ್ಣ ಎಲೆ ಹೋತೆ ಅಳುಕಂಡ್ಯ ಹತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ. ಒಂದು ಕುರಿ ಕೂಡ ಹೇಳ್ತಾರೆ, ಹತ್ತುದಕ್ಕೆ ತಕ್ಕುದ ಮಾಡುವ ಮಾತಿನ ಮಾತಿಂಗೆ ನಿನ್ನ ಕೊಂದರೆಂದು ಎಲೆ ಹೋತೆ ಅಳುಕಂಡ ವೇದವನ್ನು ಓದಿದರೆ ಮುಂದೆ. ಆಗ ಎಲ್ಲನೂ ಸಂದರ್ಭದಲ್ಲಿ ಬಲಿ ಕೊಡುವ ಪದ್ಧತಿ ಇತ್ತು. ಅದನ್ನೆಲ್ಲವನ್ನ ಸಾರಾಸಗಟಾಗಿ ವಿರೋಧಿಸಿ ಶಾಸ್ತ್ರ ಕೇಳಿದವರ ಮುಂದೆ ಶಾಸ್ತ್ರ ಹೇಳ್ತಾರೆ, ನೀವೇನೋ ಒಂದು ಮಾಡಿ ಅದಕ್ಕೆ ಒಂದು ಬಲಿ ಕೊಡಿ, ನೀನು ಹತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ. ಯಾಕೆಂದರೆ ಮೂಲ ಚೈತನ್ಯ ಈ ನಿನ್ನ ನೋವನ್ನು ಅನುಭವಿಸ್ತದೆ. ಅದು ಅಲ್ಲಿಂದ ಮಹಾಲಿಂಗಕ್ಕೆ ಚಿಂತನ ಮುಟ್ತದೆ ಅನ್ನೋ ಒಂದು ಭಾವದಲ್ಲಿ ಬರೆದಿರ್ತಕ್ಕಂಥ ಚಿತ್ರ ಹಿಂಸೆಯ ವಿರುದ್ಧ ಬದುಕುವ ಹಕ್ಕು ಕೇವಲ ಮಾನವನಿಗಲ್ಲ, ಚಿತ್ರ ಹಿಂಸೆಯ ವಿರುದ್ಧ ಬದುಕುವ ಹಕ್ಕು ಪ್ರತಿ ಜೀವರಾಶಿಗೂ ಇದೆ ಅನ್ನೋ ತತ್ವ ಶರಣರ ವಚನಗಳಲ್ಲಿ ನಾವು ನೋಡ್ತೇವೆ. ಹೀಗೆ ರೈಟ್ ಟು ಸಂಹಿತೆ 6, ರೈಟ್ ಟು ಜುರಿಡಿಕಲ್ ಪರ್ಸನಾಲಿಟಿ ಅಂದರೆ ನ್ಯಾಯಾಂಗದ ವ್ಯಕ್ತಿತ್ವದ ಅಡಿಯಲ್ಲಿ ಬದುಕುವ ಹಕ್ಕು. ನ್ಯಾಯಾಂಗ ಅಂದಾಕ್ಷಣ ನಾವಿವತ್ತಿನ ಹೈಕೋರ್ಟು ಸುಪ್ರೀಂ ಕೋರ್ಟ್ ನೋಡೋದಲ್ಲ. ಇಲ್ಲಿ ಆಂತರಂಗಿಕವಾಗಿ ನಮ್ಮ ಸಿದ್ದಯ್ಯ ಪುರಾಣಿಕರು ಹೇಳುವಾಗೆ, ನನ್ನ ನ್ಯಾಯಾಧೀಶ ನಾನೇ, ನನ್ನ ಸಾಕ್ಷಿಯೂ ನಾನೇ, ಉನ್ನತ ನ್ಯಾಯಪೀಠವೂ ನಾನೇ, ನನ್ನ ತೀರ್ಪನು ನಾನು ಬರೆಯಬೇಕಲ್ಲದೆ ಮತ್ತಾರು ಬರೆದಾರು ಮರಳ ಸಿದ್ಧ. ಅದನ್ನು ಸ್ವಲ್ಪ ಈ ಸಂದರ್ಭದಲ್ಲಿ ಸಿದ್ದಯ್ಯ ಪುರಾಣಿಕರ ಆ ಕವನವನ್ನು ನೋಡಿದಾಗ ಎಷ್ಟು ಅರ್ಥಪೂರ್ಣವಾಗಿ ಬರೆದಿದ್ದಾರೆ. ಅದೇ ವಚನವನ್ನು ನ್ಯಾಯನಿಷ್ಠೂರಿ ಬಸವಣ್ಣನವರ ಧ್ವನಿ. ನ್ಯಾಯನಿಷ್ಠುರಿ, ದಾಕ್ಷಿಣ್ಯಪರ ನಾನಲ್ಲ, ಯಾವನಿಗೂ ಎದುರೋದಿಲ್ಲ, ದಾಕ್ಷಿಣ್ಯಪರನಲ್ಲ, ಲೋಕ ವಿರೋಧವಾಗಿ ಕಂಡರೂ ಕೂಡ ಶರಣನಾರಿಗೂ ಅಂಜುವವನಲ್ಲ. ಬರೀ ಒಂದು ಉದ್ದಟತನದಿಂದ ನಾನು ಯಾರಿಗೂ ಹೆದರ್ತೀನಿ ಅನ್ನೋ ಮಾತಲ್ಲ. ಇಲ್ಲಿ ಕೂಡಲ ಸಂಗಮ ದೇವರ ರಾಜ ತೇಜದಲ್ಲಿ ಇಪ್ಪೆನಾಗಿ ನೋಡಿ. ಇಲ್ಲಿ ಹಾಗೆ ಮತ್ತೆ ನನ್ನ ಅಂತರಂಗದ ಮನದ ಒಡೆಯನ ಹತ್ರನೇ ಕರ್ಕೊಂಡು ಹೋಗ್ಬಿಡ್ತಾರೆ ಶರಣರು. ಹೀಗೆ ಈ ಸಂಹಿತೆ 7 ನೋಡಿದಾಗ ಈಕ್ವಲ್ ರೈಟ್ ಟು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್, ಕಾನೂನುಗಳ ಸಮಾನ ರಕ್ಷಣೆಯ ಹಕ್ಕು. ಕಾನೂನುಗಳ ಸಮಾನ ರಕ್ಷಣೆಯ ಹಕ್ಕು. ಚೆನ್ನಯ್ಯನ ಮನೆಯ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರು ಹೊಲದಲ್ಲೂ ಮೆರಣಿಗೆ ಹೋಗಿ ಸಂಗಮ ಮಾಡಿದರು. ಇಬ್ಬರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿ. ಎಲ್ಲಾದರೂ ಹುಟ್ಟಲಿ, ಈ ಪೃಥ್ವಿಯಲ್ಲಿ ನೀನು ಹುಟ್ಟು ಬಂದಿದೆ, ಹೀಗಾಗಿ ಕಾನೂನುಗಳ ಸಮಾನ ರಕ್ಷಣೆ ಹಕ್ಕು ಅವನು ಪಡಿತಾನೆ ಅನ್ನೋದನ್ನು ಇದಕ್ಕಿಂತ ಬರೆಯೋದಕ್ಕೆ ಇನ್ನೊಬ್ಬರಿಗೆ ಸಾಧ್ಯ ಇಲ್ಲ ಅನ್ನಿಸ್ತದೆ. ದಾಸನ ಮಗನು, ದಾಸಿಯ ಮಗಳು, ಮೆರಣಿಗೆ ಹೋಗಿ ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು.
ಬಹುಶಃ ಇವತ್ತಿನ ಯಾರೇ ಕವಿ ಆಗಲಿ ಜ್ಞಾನಿಗಳಾಗಲಿ ಯಾರೂ ಈ ರೀತಿ ತಮ್ಮನ್ನು ತಾವು ನನಗಿಂತ ಕಿರಿಯರಿಲ್ಲ ಅನ್ನೋ ಭಾವಕ್ಕೆ ಚಿಂತನೆ ಮಾಡಿ ಬರೆಯೋದು ನೋಡಿ. ಒಂದು ಉಚ್ಚ ಕುಲದಲ್ಲಿ ಹುಟ್ಟಿದ ನನ್ನ ಬಸವಣ್ಣ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನ ನೇತ ಕರಿಯರಿ ಕೂಡಲ ಸಂಗಮ ದೇವ. ತಮ್ಮನ್ನು ತಾವು ಎಲ್ಲಿಗೆ ಹೋಲಿಸ್ಕೊಳ್ತಾರೆ? ಯಾರ ಮಗ ನಾನು? ನನ್ನ ತಂದೆ ಯಾರು? ಮಾದಾರ ಚೆನ್ನಯ್ಯ. ಇನ್ನೊಂದು ವಚನದಲ್ಲಿ ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ, ನಿಮ್ಮಿಂದ ಅಧಿಕ ಕೂಡಲ ಸಂಗಮ ದೇವ. ಇದು ಕಾನೂನುಗಳ ಸಮಾನ ರಕ್ಷಣೆ ಹಕ್ಕಾಗಲಿ, ರೈಟ್ ಟು ರೆಮಿಡಿ. ಆಂಗ್ಲ ಭಾಷೆಯಲ್ಲಿ ರೈಟ್ ಟು ರೆಮಿಡಿ ಎಂದಾಕ್ಷಣ ಕನ್ನಡದಲ್ಲಿ ಪರಿಹಾರದ ಹಕ್ಕು. ಆನೆ ಅಂಕುಶಕ್ಕೆ ಅಂಜುವುದೇ ಅಯ್ಯ, ಮಾಡದೆ ಸಿಂಹ ನಖವೆಂದು ಅಂಜುವುದಲ್ಲದೆ ಆನೆ ಬಿಜ್ಜಳನಿಗೆ ಅಂಜುವೆನೆ ಅಯ್ಯ. ಯಾವನ್ ರಾಜ ಆದರೂ ಯಾರಾದರೂ ಏನಾಯಿತು? ಬಿಜ್ಜಳನಿಗೆ ಅಂಜುವೆನೆ ಅಯ್ಯ. ಕೂಡಲ ಸಂಗಮ ದೇವ, ನೀನು ಸರ್ವ ಜೀವ ಪರಿಯಾದ ಕಾರಣ ನಿನಗಂಜುವೆನಲ್ಲದೆ. ನನ್ನ ಮನದ ಒಡೆಯನಿಗೆ ಅಂಜುತ್ತೇನೆ ಹೊರತು ಜಗತ್ತಿನಲ್ಲಿ ಯಾರಿಗೂ ನಾನು ಅಂಜೋದಿಲ್ಲ. ಇದಕ್ಕೆ ನಾನು ಅನೇಕ ಬಾರಿ ಈ ವಚನವನ್ನು ಮತ್ತೆ 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 ಉಲ್ಲೇಖಿಸ್ತಾ ಇರ್ತೇನೆ. ಮನೆಯೊಳಗೆ ಮನೆಯೊಡೆಯನಿದ್ದಾನೂ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯಲ್ಲಿ ರಜ ತುಂಬಿ ಮನೆಯೊಳಗೆ ಮನದೊಡೆಯ ಇದ್ದಾನೂ ಇಲ್ಲವೋ. ಈ ಲೋಕದ ಅನುಭವವನ್ನು ಬಸವಣ್ಣನವರು ಹೇಳ್ತಾ ಅದನ್ನು ಆಂತರಿಕವಾಗಿ ಆ ವಚನವನ್ನು ಮತ್ತೆ ಅದನ್ನು ಅರ್ಥಪೂರ್ಣವಾಗಿ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದ ಒಳಗೆ ಮನದ ಒಡೆಯ ಇದ್ದಾನೋ ಇಲ್ಲವೋ. ಎಷ್ಟು ಸೂಕ್ಷ್ಮ ಇದೆ ಇದನ್ನು ನೀವು ಗಮನಿಸ್ಕೋಬೇಕು. ಮನದ ಒಳಗೆ ಮನದ ಒಡೆಯ ಇದ್ದಾನೋ ಇಲ್ಲವೋ ಕೂಡಲ ಸಂಗಮ ದೇವ. ಎದೆ ಮೇಲೆ ಕೈ ಇಟ್ಕೊಂಡು ನೀವು ಕೇಳ್ತಾ ಇರಲಿ, ಮನದೊಳಗೆ ಮನದೊಡೆಯ ಇದ್ದಾನೋ ಇಲ್ಲವೋ. ಜೀವನದಲ್ಲಿ ಯಾವ ತಪ್ಪು ಆಗೋಕ್ಕೆ ಸಾಧ್ಯ ಇಲ್ಲ. ಮಾನವೀಯ ಹಕ್ಕುಗಳು ಬಿಟ್ಟುಬಿಡಿ. ಒಬ್ಬ ಮನುಷ್ಯ ಏನು ತಪ್ಪನ್ನು ಮಾಡೋಕ್ಕಾಗೋದಿಲ್ಲ, ಕಾರಣ ಸಾಕ್ಷಿಯಾಗಿ ಮನದ ಒಡೆಯ ನನ್ನ ಜೊತೆ ಸದಾ ಇರ್ತಾನೆ, ಮನದ ಒಡೆಯನಾಗಿ. ಆದರೆ ಅದರ ಮಾಯಾ ಕವಚದಲ್ಲಿದ್ದು ನಾವು ಲೌಕಿಕ ಬದುಕಿನಲ್ಲಿ ಬದುಕ್ತಾ ನಾವು ಸಾಗ್ಬಿಡ್ತೇವೆ. ಆ ಮಾಯಾ ಕವಚವನ್ನು ತೆಗೆದು ಆ ಮನದ ಒಡೆಯನ ದರ್ಶನ ಆದರೆ ನಾನೇ ತನ್ನ ತಾನರಿತು ತಾನಾರೆಂದು ತಿಳಿದಡೇ ತಾ ದೇವ ನೋಡ ಅನ್ನೋ ತತ್ವ ಅಲ್ಲಿಗೆ ನಿಮಗೆ ಬಂದು ಜೋಡಿಸ್ತದೆ. ಹೀಗಾಗಿ ವಚನಗಳನ್ನು ನಾವು ನೋಡುವ ರೀತಿ 9ರಲ್ಲಿ ಸಂಹಿತೆ 9ರಲ್ಲಿ ಅನಿಯಂತ್ರಿತ ಬಂಧನದ ವಿರುದ್ಧ ಬಲ. ಮತ್ತೆ ಮೊದಲನೆಯ ವಚನದಲ್ಲಿ ಹೇಳಿದ್ದೆ ನಿಮಗೆ, ಅನಿಯಂತ್ರಿತ ಬಂಧನದ ವಿರುದ್ಧ ಬಲ. ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು, ಯಾರಿಗೂ ಹೆದರೋದಿಲ್ಲ. ಮನೆ ನೋಡ ಬಡವರು ಆ ವಚನದ ಕೊನೆಯ ಸಾಲಿನಲ್ಲಿ ಇದನ್ನು ಬಳಸ್ತಾ ಹೋಗ್ತಾರೆ. ಹಾಗೆ ರೈಟ್ ಟು ಫೇರ್ ಟ್ರಯಲ್ ಸಂಹಿತೆ 10, ನ್ಯಾಯಯುತ ವಿಚಾರಣೆಯ ಹಕ್ಕು. ನ್ಯಾಯಯುತ ವಿಚಾರಣೆಯ ಹಕ್ಕು. ಕದ್ದ ಕಳ್ಳನ ಬಿಟ್ಟ ಮಂಡೆಯ ಹಿಡಿದು ಹುಡುಕು ನೀರೊಳಗೆ ಅದ್ದುವಂತೆ ಮುಳುಗಲಾರೆನು ಹಿಂಡಲಾರೆನು ಹಿಂಗಿದೆನಯ್ಯ ಎನ್ನ ಹಾರುವ ಕುಲವನು ಮುಳುಗುವವನ ಕೈ ಹಿಡಿದದ್ದೆತ್ತಿ ನಮ್ಮ ಕೂಡಲ ಸಂಗಮ ದೇವ. ಸಂಹಿತೆ 11 ನಾನು ಗಮನಿಸೋದಾದರೆ, ಮಾನವ ಹಕ್ಕುಗಳ ಸಮಿತಿಯಲ್ಲಿ ಇದಕ್ಕೆ ರೈಟ್ ಟು ಬಿ ಪ್ರಿಸ್ಯೂಮ್ಡ್ ಇನ್ನೋಸೆನ್ಸ್ ಅಂತ ಇದೆ. ನಿರಪರಾಧಿ ಎಂದು ಭಾವಿಸುವ ಹಕ್ಕು. ಇದನ್ನು ಶರಣರ ಕಾಲದಲ್ಲಿ ಈ ಸ್ವರೂಪದ ಹಕ್ಕು ಬಹುಶಃ ನನ್ನ ಅಲ್ಪಜ್ಞಾನದಲ್ಲಿ ಕಂಡು ಬರುವುದಿಲ್ಲ ಅನಿಸುತ್ತದೆ. ಹೀಗಾಗಿ ಅದನ್ನು ಮುಂದುವರಿಸ್ತಾ ರೈಟ್ ಟು ಪ್ರೈವಸಿ ಸಂಹಿತೆ 12, ಖಾಸಗಿತನದ ಹಕ್ಕು. ನಮಗೆ ಎಲ್ಲರೂ ಕೂಡ ಸ್ವತಂತ್ರವಾಗಿ ಖಾಸಗಿತನದಲ್ಲಿ ಬಾಳಬೇಕು ಅಂತ ಆಸೆ ಇರುತ್ತೆ. ನಮ್ಮ ಮನೆಗೆ ನಮ್ಮದೇ ಆದ ಒಂದು ಎಂಥದೇ ಮನೆ ಇರಲಿ, ನಮ್ಮ ಸ್ವತಂತ್ರವಾಗಿ ನಮ್ಮ ಖಾಸಗಿತನವನ್ನು ಕಾಪಾಡಿಕೊಂಡು ಬದುಕುವ ಹಕ್ಕು ನಮಗಿದೆ. ಅದನ್ನು ದೇವ ಸಹಿತ ಮನೆಗೆ ಭಕ್ತ ಮನೆಗೆ ಬಂದಡೆ
ಅವರ ಕಾಯಕವಾವುದೆಂದು ಬೆಸಗೊಂಡನಾದಡೆ. ಏನಪ್ಪ ನಿನ್ನ ಪ್ರೊಫೆಷನ್ ಏನು ಮಾಡ್ತಾ ಇದೆಯಾ, ಅದರ ಮೇಲೆ ಒಬ್ಬ ವ್ಯಕ್ತಿಯನ್ನು ತೂಕ ಮಾಡಿ ದೊಡ್ಡ ಜನಕ್ಕೆ ಕುರ್ಚಿ ಹಾಕಿ ಬಡವರಿಗೆ ಅಲ್ಲಿಂದಲ್ಲೇ ಮಾತಾಡೋದಕ್ಕೆ ಕಳಿಸ್ತೀವಲ್ಲ. ಮನೆಗೆ ಏನೋ ಕೊಡೋಕೆ ಬಂದಿರ್ತಾರೆ, ಅವನು ಕೂತ್ಕೊಂತ ಹೇಳುವಷ್ಟು ನಮ್ಮಲ್ಲಿ ಕರ್ಟಿಸಿ ಅಂತ ಏನಂತೀವಿ, ಆ ಕರ್ಟಿಸಿ ಕೂಡ ನಮ್ಮಲ್ಲಿ ಇಲ್ಲ. ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸಗೊಂಡನಾದಡೆ ನಿಮ್ಮಾಣೆ. ನಿಮ್ಮ ಪುರಾತನ ರಾಣೆ ತಲೆದಂಡ ಶಬ್ದಗಳ ಬಳಕೆ ನೋಡಿ. ತಲೆದಂಡ ಕೂಡಲ ಸಂಗಮ ದೇವ ಭಕ್ತರಲ್ಲಿ ಕುಲವ ನರಸಿದಡೆ ನಿಮ್ಮ ರಾಣಿವಾಸದಾಣೆ. ಯಾವುದಕ್ಕೂ ಕೂಡ ಅವರು ಸಾಕ್ಷಿಯಿಂದ ಇಲ್ಲಿ ರಾಣಿವಾಸದಾಣೆ ಕೂಡಲ ಸಂಗಮ ದೇವನ ಆಣೆ ಅಂದರೆ ಅದು ಏನೂ ಅಲ್ಲ, ನಮ್ಮ ಅಂತರಂಗದಲ್ಲಿ ಮನದೊಡೆಯನ ಸಾಕ್ಷಿಯಾಗಿ ಬದುಕುವುದೇ ಆಣೆ. ಯಾಕಂದರೆ ಅಲ್ಲಿ ಭಾಳ ಅದ್ಭುತವಾದ ಸೂತ್ರವನ್ನು ಕೊಟ್ಟಿದ್ದಾರೆ. ಮನದೊಳಗೆ ಮನದೊಡೆಯ ಇದ್ದಾನೋ ಇಲ್ಲವೋ. ಹಾಗಾದರೆ ಮನದೊಡೆಯನ ಸಾಕ್ಷಿ ರಾಣಿವಾಸದಾಣೆ ಆಗಲಿ ಏನಿದ್ಕೊಂಡು ಹೋಗಲಿ, ಒಳಗೆ ಮನದೊಡೆಯನೇ ಇರೋದರಿಂದ, ಮಹಾಲಿಂಗದ ಚುಳುಕಾದ ಆ ಸ್ಥಿತಿಯಲ್ಲಿ ಒಳಗಿರೋದರಿಂದ ಅದರ ಸಾಕ್ಷಿ ಅನ್ನೋದು ಬರ್ತದೆ. ಸಂಹಿತೆ 13 ಮುಕ್ತ ಚಲನೆಯ ಹಕ್ಕು ಇವತ್ತಿಗೂ ಇಲ್ಲ ಜಗತ್ತಿನಲ್ಲಿ. ಸುಮ್ಮನೆ ಅದು ಮಾನವೀಯ ಹಕ್ಕುಗಳ ಈಗ ಎಲ್ಲೋ ಒಂದು ದೇಶಕ್ಕೆ ಹೋಗಬೇಕಾದ್ರೆ ನಮಗೆ ವೀಸಾ ಬೇಕೇ ಬೇಕು. ವೀಸಾ ಇಲ್ಲದೆ ಎಲ್ಲಿಂದ ಎಲ್ಲಿಗೆ ಯಾರೂ ಬಿಡೋದೇ ಇಲ್ಲ. ಮತ್ತು ನೋಡಾದರೆ ರೈಟ್ ಟು ಫ್ರೀ ಮೂಮೆಂಟ್ ಅಂತ ಹೇಳಿ ವಿಶ್ವಸಂಸ್ಥೆ ಹೇಳಿದ್ರೂ ಕೂಡ ಮತ್ತೆ ಅದಕ್ಕೊಂದು ಇತಿಮಿತಿ ಇದ್ದೇ ಇದೆ. ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಆ ರೀತಿ ಆಗಿರಬಹುದು, ಆದರೂ ವಿಶ್ವಸಂಸ್ಥೆಯ ಸಮಿತಿಯಲ್ಲಿ ಇದೆ. ಇಲ್ಲಿ ನೋಡಿ, ಮುಕ್ತ ಚಲನೆಯ ಹಕ್ಕನ್ನು ಮಹಾದೇವ ಭೂಪಾಲ ಕಾಶ್ಮೀರದ ಅರಸ ಮೋಳಿಗೆ ಮಾರಯ್ಯ, ಆದಯ್ಯ, ಸೊಡ್ಡಳ ಬಾಚರಸ ಗುಜರಾತಿನಿಂದ, ಕಿನ್ನರಿ ಬೊಮ್ಮಯ್ಯ ಆಂಧ್ರ ಪ್ರದೇಶದಿಂದ, ಡೋರ ಕಕ್ಕಯ್ಯ ಮಹಾರಾಷ್ಟ್ರದಿಂದ ಇವರ ಮುಕ್ತ ಚಲನೆಯೇ ಇದಕ್ಕೆ ಅಂದಿನ ಸಾಕ್ಷಿ. ಎಲ್ಲ ಶರಣರು ಕೂಡ ಕಲ್ಯಾಣಕ್ಕೆ ಬಂದು, ಬಸವನ ದರ್ಶನಕ್ಕೆ ಬಂದು, ಶರಣರ ದರ್ಶನಕ್ಕೆ ಬಂದು ಆ ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಪ್ರತಿಯೊಬ್ಬರೂ ಕೂಡ ಆ ಕಾಯಕ ತತ್ವದಲ್ಲಿ ತಮ್ಮ ಜೀವನವನ್ನು ನಡೆಸಿದ್ದನ್ನು ನಾವು ನೋಡ್ತೇವೆ. ಹೀಗೆ ಮುಕ್ತ ಚಲನೆಯ ಹಕ್ಕು. ರೈಟ್ ಟು ಅಸೈಲಮ್ ಅಂದರೆ ಆಶ್ರಯದ ಹಕ್ಕು. ಈಗ ತಾನೇ ನಾನು ಹೇಳಿದೆ ನಿಮಗೆ, ಮುಕ್ತವಾಗಿ ಬರಬೇಕಾದ್ರೆ ಅವ್ರಿಗೆ ಆಶ್ರಯದ ಹಕ್ಕು ಕೊಡಬೇಕಲ್ಲ. ಆಶ್ರಯದ ಹಕ್ಕು ಕೊಡದೆ ನೀನು 15 ದಿನ ವೀಸಾ ಇದೆ, 16ನೇ ದಿನಕ್ಕೆ ನೀನು ಹಿಡಿದು ಹೊರಗಾಗ್ತೀವಿ ಅಂದರೆ, ಇಲ್ಲಿ ಬಂದಂಥ ಆದಯ್ಯ, ಸೌರಾಷ್ಟ್ರದ ಆದಯ್ಯ, ಸೌರಾಷ್ಟ್ರದಿಂದ ಬಂದಂಥ ಆ ವ್ಯಕ್ತಿ ಎಷ್ಟು ಅರ್ಥಪೂರ್ಣವಾಗಿ ವಚನಗಳನ್ನು ಬರೆದಿದ್ದಾರೆ. ಆದಯ್ಯ ಅಂದಾಕ್ಷಣ ನನಗೊಂದು ವಚನ ನೆನಪು ಬರ್ತದೆ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಾಪೇಕ್ಷತೆ, ಭಾವದಲ್ಲಿ ದಿಗಂಬರತ್ವ, ವಿಷಯಗಳಲ್ಲಿ ಉದಾಸೀನ, ಜ್ಞಾನದಲ್ಲಿ ಪರಮ ಆನಂದವೆಡೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ 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 ಕಾಣಿರು. ಈ ವಚನದ ಅರ್ಥ ಇಷ್ಟೇ. ತನ್ನ ತಾನರಿತು ತಾನಾರೆಂದು ತಿಳಿದಡೆ ತಾನೇ ದೇವ ನೋಡ. ಹಾಗಾದರೆ ಇಡೀ ನಮ್ಮ ವಚನ ಸಂಹಿತೆ ಅಥವಾ ವಚನಗಳಲ್ಲಿ ನಾವು ನೋಡ್ತಾ ಹೋದಾಗ ಈ ತನು ಮನ ಘನ, ನಾವು ಕೆಲವರು ಅದನ್ನು ಧನ ಅಂತ ಗಮನಿಸ್ಕೊಳ್ತೇವೆ. ತನು ಮನ ಘನ, ತನು ಲಿಂಗವಾಗಬೇಕು, ಮನ ಘನಮನವಾಗಬೇಕು, ಭಾವ ನಿರ್ಭಾವವಾಗಬೇಕು. ಈ ತತ್ವವನ್ನು ಎಷ್ಟು ಸುಂದರವಾಗಿ ಸೌರಾಷ್ಟ್ರದಿಂದ ಬಂದಂಥ ಒಬ್ಬ ಆದಯ್ಯ ಒಂದು ವಚನದಲ್ಲಿ ನಮ್ಗೆ ಹೇಳ್ಕೊಡ್ತಾರೆ. ಹೀಗೆ ಅವ್ರಿಗೆಲ್ಲರಿಗೂ ಆಶ್ರಯ ಎಲ್ಲಿ? ಕಲ್ಯಾಣದ ಅನುಭವ ಮಂಟಪದಲ್ಲಿ, ಮಹಾಮನೆಯಲ್ಲಿ ಆಶ್ರಯ. ಈ ಆಶ್ರಯದ ಹಕ್ಕು ಕಲ್ಯಾಣ ಕ್ರಾಂತಿಯ ಹಿನ್ನೆಲೆಯಲ್ಲಿ ಬಸವಣ್ಣನವರು ಕಲ್ಯಾಣದಿಂದ ನಿರ್ಗಮಿಸ್ತಾರೆ. ಆ ಕಾರಣದಿಂದ ಬಸವಣ್ಣನವರು ಆಶ್ರಯದ ಹಕ್ಕನ್ನು ಉಪಯೋಗಿಸುತ್ತಾ ಕಲ್ಯಾಣದಿಂದ ಕಪ್ಪಡಿ ಸಂಗಮಕ್ಕೆ ಹೋಗುವುದನ್ನು ನಾವು ನೋಡ್ತೇವೆ. ಇಲ್ಲದೆ ಹೋದರೆ ಹಾಗೆ ಹೋಗೋದಕ್ಕೆ ಬರ್ತಿರಲಿಲ್ಲ. ಸಂಹಿತೆ 15 ರಾಷ್ಟ್ರೀಯತೆಯ ರೈಟ್ ಟು ನ್ಯಾಷನಾಲಿಟಿ.
ರಾಷ್ಟ್ರೀಯತೆಯ ಹಕ್ಕು, ಮಹಾದೇವ, ಭೂಪಾಲ, ಕಾಶ್ಮೀರದ ಅರಸ, ಹೀಗೆ ಎಲ್ಲರೂ ಕೂಡ ಇವರ ಮುಕ್ತ ಚಲನೆ ಇದಕ್ಕೆ ಸಾಕ್ಷಿಯಾದರೂ ಕೂಡ ಎಲ್ಲವೂ ಕೂಡ ಅವರಿಗೆ ರಾಷ್ಟ್ರೀಯತೆಯನ್ನಾಗ ನಾವು ತಿಳ್ಕೊಂಡಾಗೆ ಭಾರತ ಒಂದು ರಾಷ್ಟ್ರ, ಅಮೆರಿಕ ಒಂದು ರಾಷ್ಟ್ರ ಅಲ್ಲ, ಇಡೀ ಜಗತ್ತೇ ಅವ್ರಿಗೊಂದು ರಾಷ್ಟ್ರ ಸ್ವರೂಪವಾಗಿ ಕಂಡಿದೆ. ಹೀಗಾಗಿ ಅವರು ವಿಶ್ವಗುರು ಅನ್ನಿಸ್ಕೋಬೇಕಾದ್ರೆ ವಿಶ್ವವನ್ನೇ ತಮ್ಮ ರಾಷ್ಟ್ರೀಯತೆಯ ಹಕ್ಕನ್ನು, ಎಲ್ಲರಿಗೂ ಇಲ್ಲಿರೋ ಈ ವಿಶ್ವದಲ್ಲಿರೋ ಹಕ್ಕಿದೆ ಅನ್ನೋ ಮಾತನ್ನು ನಾವು ಗಮನಿಸ್ತೇವೆ. ಇನ್ನೊಂದು ಸಂಹಿತೆ 16, ಮದುವೆಯಾಗಲು ಮತ್ತು ಕುಟುಂಬವನ್ನು ಕಂಡುಕೊಳ್ಳುವ ಹಕ್ಕು. ಇದಂತೂ ಎಲ್ರಿಗೂ ಗೊತ್ತಿದೆ. ಲಾವಣ್ಯ ಮತ್ತು ಶೀಲವಂತರ ಕಲ್ಯಾಣ ಮಹೋತ್ಸವೇ ಈ ಹಕ್ಕಿಗೆ ಸಾಕ್ಷಿ. ಇವತ್ತಿಗೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಕೆಲವು ಕಡೆ ಆಗ್ತಾ ಇದೆ, ಕೆಲವು ಕಡೆ ಅದು ಬಹಳ ಘೋರವಾಗಿ ಪರಿಣಮಿಸ್ತಾ ಇದೆ. ಮಧುವರಸ ಬ್ರಾಹ್ಮಣನ ಮಗಳು, ಶೀಲವಂತ ಶೂದ್ರ ಹರಳಯ್ಯನ ಮಗ ಮದುವೆಯಾಗಲು ಮತ್ತು ತನ್ನ ಕುಟುಂಬವನ್ನು ಕಂಡುಕೊಳ್ಳುವ ಹಕ್ಕನ್ನು ಬಸವಾದಿ ಶರಣರು ಅನುಭವ ಮಂಟಪದಲ್ಲಿ ನೀಡಿದ್ರು. ಇದಕ್ಕಿಂತ ಸಂಹಿತೆ 16 ಇಂದಿದೆ ಅನ್ನೋಕ್ಕೂ ಆಗ್ತಾ ಇಲ್ಲ. ಆದರೆ ಅಂದಿತ್ತು. ಬಸವಣ್ಣ ಅದನ್ನು ಪ್ರಯತ್ನ ಮಾಡಿ ತತ್ವವನ್ನು ಬಿತ್ತಿಡೋದಕ್ಕೆ ಒಂದು ಕ್ರಾಂತಿ ಸ್ವರೂಪ ಪಡೆದರೂ ಕೂಡ ಅದಕ್ಕೂ ಹಿಂಸರಿಯದೆ ಶರಣರು ಸ್ವತಂತ್ರ ಧೀರರು ಅನ್ನೋ ಒಂದು ಚೌಕಟ್ಟಿಗೆ ಬಸವಣ್ಣನ ನಿಲ್ಲೋದನ್ನು ನಾವು ಗಮನಿಸಿದಾಗ, ಸಂಹಿತೆ 17 ಆಸ್ತಿ ಹಕ್ಕು, ದ ರೈಟ್ ಟು ಪ್ರಾಪರ್ಟಿ. ನಾನು ಆರಂಭ ಮಾಡುವೆನಯ್ಯ ಗುರುಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾಡುವ ಕರ್ಮಂಗಳ ಮಾಡಿದಡೆಯು, ನಾನು ಆವಾವ ಕರ್ಮಂಗಳ ಮಾಡಿದಡೆಯು ಆ ಕರ್ಮ ಫಲಭೋಗುವ ಕೊಡುವೆ ಎಂಬುದು ನಾನು ಬಲ್ಲೆನು. ನೀ ಕೊಟ್ಟ ದ್ರವ್ಯ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು, ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವೆನು. ಈ ಆಸ್ತಿ ಹಕ್ಕನ್ನು ಯಾರು ಸೃಷ್ಟಿಕರ್ತ ಪರಮಾತ್ಮನ ಹಿನ್ನೆಲೆಯಲ್ಲಿ ನಿಮ್ಮ ಸ್ವಾಮಿಗೆ ಸಲ್ಲಿಸುವೆ, ಕಾರಣ ಮನದೊಡೆಯನಿಗೆ ನಾನು ಸಲ್ಲಿಸ್ತೇನೆ ಅನ್ನೋ ಮಾತು. ಇದನ್ನು ವಿಭಿನ್ನ ರೀತಿಯಲ್ಲಿ ಈ ವಚನಗಳನ್ನು ವಿಶ್ಲೇಷಣೆ ಮಾಡಬಹುದು. 18ರಲ್ಲಿ ರೈಟ್ ಟು ಕಾನ್ಷಿಯನ್ಸ್ ಆ್ಯಂಡ್ ರಿಲಿಜಿಯನ್, ಬಹಳ ಪ್ರಮುಖವಾದ ಆತ್ಮಸಾಕ್ಷ್ಯ ಮತ್ತು ಧರ್ಮದ ಹಕ್ಕು. 6 ಮುನಿದು ನಮ್ಮನೇನು ಮಾಡುವರು, ಆತ್ಮಸಾಕ್ಷ್ಯ, ಧರ್ಮದ ಹಕ್ಕು. 6 ಮುನಿದು ನಮ್ಮನೇನು ಮಾಡುವರು, ಊರು ಮುನಿದು ನಮ್ಮನೆಂತು ಮಾಡುವರು, ನಮ್ಮ ಕುನ್ನಿಗೆ ಕೂಸ ಕೊಡಬೇಡ, ಆನೆ ಮೇಲೆ ಹೋಹವನ ಶ್ವಾನ ಕಚ್ಚಬಲ್ಲದೆ. ಎಂಥ ಹಕ್ಕನ್ನು ಇಲ್ಲಿ ಪ್ರತಿಪಾದಿಸ್ತಾರೆ. ಆನೆಯ ಮೇಲೆ ಹೋಹವನ ಶ್ವಾನ ಕಚ್ಚಬಲ್ಲುದೆ, ನಮಗೆ ನಮ್ಮ ಕೂಡಲ ಸಂಗಯ್ಯ ಉಳ್ಳನಕ್ಕ, ಮತ್ತೆ ಮನದೊಡೆಯನುಳ್ಳನಕ್ಕ, ನನಗೆ ಯಾವುದೂ ಸಾಕ್ಷಿ ಬೇಡ, ಸಾಕ್ಷಿ ಬೇಡ. ಸಂಹಿತೆ 19 ರೈಟ್ ಟು ಫ್ರೀ ಸ್ಪೀಚ್, ಒಪಿನಿಯನ್ ಆ್ಯಂಡ್ ಎಕ್ಸ್ಪ್ರೆಷನ್. ಪ್ರತಿಯೊಬ್ಬನಿಗೂ ಕೂಡ ವಾಕ್ ಸ್ವಾತಂತ್ರ್ಯ, ಅಭಿಪ್ರಾಯ ಮತ್ತು ಅಭಿವ್ಯಕ್ತಿಯ ಹಕ್ಕು. ಇಲ್ಲಿ ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ. ವಾಕ್ ಸ್ವಾತಂತ್ರ್ಯ ಮತ್ತು ಅಭಿಪ್ರಾಯ. ಭಕ್ತಿ ಸುಭಾಷೆಯ ನುಡಿವೆ, ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ. ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದಡೆ ಎನ್ನ ನೆದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ. ಇಂಥ ಸ್ವಾತಂತ್ರ್ಯದ ಚಿಂತನೆಗಳನ್ನು ಮನದೊಡೆಯನ ಸಾಕ್ಷಿಯಾಗಿ, ಮತ್ತೆ ಮನದೊಡೆಯನ ತರ್ತೀನಿ ನಿಮಗೆ. ಎಲ್ಲ ಕಡೆಯೂ ಕೂಡ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಕಾರಣ ನಾನು ಮಾತನಾಡೋದಿಲ್ಲ, ನನ್ನ ಒಳಗಿರುವ ಲಿಂಗಯ್ಯ ಮಾತನಾಡ್ತಾನೆ, ಮನದೊಡೆಯ ಮಾತಾಡ್ತಾನೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕಯ್ಯ ಕೂಡಲ ಸಂಗಮ ದೇವ. ಅಂದರೆ ನಿಮ್ಮ ಮನದೊಡೆಯ. ಈಗ ನಾನು ಏನು ನಿಮ್ಮ ಜೊತೆ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ರೂ ಕೂಡ ಕೊನೆಗೆ ಇಲ್ಲಿಂದ ನಾನು ಎದ್ದಾಗ ನನ್ನ ಮನಸ್ಸಿನಲ್ಲಿ ಇಲ್ಲ ಅರವಿಂದ್, ಜೀವಾತ್ಮನಿಗೆ
ಒಳಗಿನ ಮಹಾಲಿಂಗ ಹೇಳ್ತದೆ, ಲಿಂಗಯ್ಯ ಮೆಚ್ಚಬೇಕಾಗ್ತದೆ. ಪ್ರತಿಯೊಬ್ಬರ ನುಡಿಯೂ ಕೂಡ ಲಿಂಗ ಮೆಚ್ಚಿ ಅಹುದು ಎನ್ನಬೇಕು ಕೂಡಲ ಸಂಗಮ ದೇವ. ಹೀಗೆ ನಾವೆಲ್ಲರೂ ಕೂಡ ನಮ್ಮ ಬದುಕನ್ನು ಬದಲಾಯಿಸಿ ನೋಡಿಕೊಂಡು ಹೋದರೆ, ಇನ್ನು ಸಂಹಿತೆ 20 ರೈಟ್ ಟು ಅಸೆಂಬಲ್ ಆ್ಯಂಡ್ ಅಸೋಸಿಯೇಟ್, ಜೋಡಿಸುವ ಮತ್ತು ಸಂಯೋಜಿಸುವ ಹಕ್ಕು. ಮರ ಮತನದಿಂದ ಅಗ್ನಿ ಹುಟ್ಟಿ ಆ ಮರನೆಲ್ಲವ ಸುಡದಿಪ್ಪುದೇ ಮಹಾನುಭಾವರ ಸಂಘದಿಂದ. ರೈಟ್ ಟು ಅಸೆಂಬಲ್ ಅಂದರೆ ಜೋಡಿಸುವ, ಮಹಾನುಭಾವರ ಸಂಘದಿಂದ ಜ್ಞಾನಾಗ್ನಿ ಹುಟ್ಟಿ ಎನ್ನ ತನುಗುಣವೆಲ್ಲ ಸುಡದಿಪ್ಪುದೇ. ಇದು ಕಾರಣ. ಮಹಾನುಭಾವರ ತೋರಿಸು ಕೂಡಲ ಸಂಗಮ ದೇವ, ತೋರಿಸು ಕೂಡಲ ಸಂಗಮ ದೇವ. ಹಾಗೆ ಸಂಹಿತೆ 21ರಲ್ಲಿ ರಾಜಕೀಯ ಭಾಗವಹಿಸುವಿಕೆ ಮತ್ತು ಸಾರ್ವಜನಿಕ ಸೇವೆಗಳ ಹಕ್ಕು. ಅನುಭವ ಮಂಟಪ ಮತ್ತು ಗುರು ಬಸವಣ್ಣನವರ ರಾಜಕಾರಣದ ಕಾಯಕವೇ ಇದಕ್ಕೆ ಸಾಕ್ಷಿ. ಈ ರಾಜಕೀಯ ಭಾಗವಹಿಸುವಿಕೆಗೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚೆಗೆ ಹೊಸ ಪಾರ್ಲಿಮೆಂಟ್ ಭವನದಲ್ಲಿ ಬಸವ ಸಮಿತಿಯ ಮೂಲಕ ನಮ್ಮ ಪ್ರಜಾಪ್ರಭುತ್ವದ ಎಲ್ಲ ಸಮಿತಿಗಳನ್ನು ನಾವು ಪ್ರತಿಪಾದನೆ ಮಾಡ್ತಾ ಹೋಗಿದ್ದೇವೆ. ಅಲ್ಲಿ ಆ ಹಿನ್ನೆಲೆಯಲ್ಲಿ ಹೊಸ ಪಾರ್ಲಿಮೆಂಟ್ನಲ್ಲಿ ಶರಣರ ಸಮಿತಿಗಳನ್ನು ಕೂಡ ಈ ಒಂದು ಚಿಂತನವನ್ನು ನಾವು ಮಂಡಿಸಿದ್ದೇವೆ. ಉದಾಹರಣೆಗೆ ಆಂಗ್ಲ ಭಾಷೆಯಲ್ಲಿ ಇಡೀ ದೇಶದ ಪ್ರಜಾಪ್ರಭುತ್ವದ ಮೊದಲನೆಯ ತತ್ವ, this is probably the noblest expression of inclusiveness, which is the very core of democratic tenets, who while being the Prime Minister of King Bijjala of Kalchuri dynasty in the 12th century, founded and led Anubhav Mantapa, the noble congregation of all across society, irrespective of caste, creed and occupation, not only professing but implementing inclusiveness. ಇತ್ತೀಚೆಗೆ ನಾನಿರುವ ಗೋದ್ರೇಜ್ ಅಪಾರ್ಟ್ಮೆಂಟ್ನಲ್ಲಿಯೂ ಕೂಡ ಕನ್ನಡ ಕೂಟವನ್ನು ಸ್ಥಾಪಿಸಿದಾಗ ಆಂತರಂಗಿಕ ವೈರುಧ್ಯಗಳು ಕಂಡರೂ ಕೂಡ ಒಂದೇ ಒಂದು ಮಾತು ಅವ್ರಿಗೆ ಹೇಳಿದ್ದು, ಇದೇ ವಚನದ ಆಧಾರವಾಗಿ, ಕನ್ನಡಿಗರ ಸಂಸ್ಕೃತಿ ಅಂದರೆ ಏನು? ಒಳಗೊಳ್ಳುವಿಕೆ. ಇವನಾರವ ವಚನ ಆಗಲೇ ಹೇಳಿದೆ. ಇದು ಹೇಳುವಾಗ ಇದು ಪಾರ್ಲಿಮೆಂಟ್ನಲ್ಲಿ ಪ್ರಥಮ ವಚನವಾಗಿ ಅಲ್ಲಿ ನಾವು ಬಿಂಬಿಸಿದ್ದೇವೆ. ಹಾಗೆ ಮತ್ತೆ ಮುಂದಿನ ಅನೇಕ ಪ್ರಜಾಪ್ರಭುತ್ವದ ಸಮಿತಿಗಳನ್ನು ನೋಡಿದಾಗ ಬಹುಶಃ ಆ ಪ್ರಯತ್ನವನ್ನು ಕೂಡ ಬಸವ ಸಮಿತಿ ತಮ್ಮೆಲ್ಲರ ಪರವಾಗಿ ನಾವು ಮಾಡಿ ಅದನ್ನು ಸಾಕ್ಷೀಕರಿಸಿದ್ದೇವೆ. ಇತಿಹಾಸದಲ್ಲಿ ಇರುವವರೆಗೂ ಕೂಡ ಬಸವ ತತ್ವಗಳು, ವಚನಗಳು ಪಾರ್ಲಿಮೆಂಟಿನ ಒಳಭಾಗದಲ್ಲಿ ಸೆಂಟ್ರಲ್ ವಿಸ್ತಾದಲ್ಲಿ ಪ್ರತಿಪಾದಿತವಾಗಿದೆ ಅನ್ನೋದು ಕೂಡ ನಮಗೆ ವ್ಯಕ್ತಿಗತವಾಗಿ ಬಹಳ ಅಭಿಮಾನದ ಸಂಗತಿ. ಅದರ ಪ್ರಚಾರ ಪ್ರಸಾರ ಒಂದೆಡೆ, ನಾವು ಅದನ್ನು ಪ್ರಚಾರ ಪ್ರಸಾರ ಮುಖ್ಯ ಅಲ್ಲ ನಮಗೆ. ಅಲ್ಲಿರ್ತಕ್ಕಂಥ ಒಂದು ನೆಲೆಯಿಂದ ಏನಾದರೂ ಒಂದು ಸಮಾಜದಲ್ಲಿ ಪರಿವರ್ತನೆ ಆಗಲಿ, ರಾಷ್ಟ್ರದಲ್ಲೂ ಪರಿವರ್ತನೆ ಆಗಲಿ. ತಾವೆಲ್ಲ ನಾನು ಯಾವುದೂ ಪಕ್ಷಕ್ಕೆ ಸೀಮಿತವಾದ ವ್ಯಕ್ತಿ ಅಲ್ಲ. ಕೆಲವೊಮ್ಮೆ ಪ್ರಧಾನಮಂತ್ರಿಗಳ ಹೆಸರನ್ನು ಹೇಳಿದಾಗ ನೀವು ಯಾಕೆ ಅವ್ರ ಹೆಸರು ತಗೊಳ್ತೀರಾ ಅನ್ನೋ ಮಾತುಗಳು ನಾನು ಅನೇಕ ಕಡೆ ಅನುಭವಿಸಿದ್ದೇನೆ. ಆದರೆ ಆ ಪ್ರಧಾನಮಂತ್ರಿ, ಈಗಿರುವ ಪ್ರಧಾನಮಂತ್ರಿಗಳು ಎಷ್ಟು ಕಡೆ ಈ ಅನುಭವ ಮಂಟಪದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಾನು ಮಾತನಾಡಿದ್ರೆ ಇಲ್ಲಿ ಮಾತ್ರ ನಮ್ಮ ಎದುರಿನಲ್ಲಿ ನಿಮಗೆ ಸೀಮಿತ. ಆದರೆ ಒಬ್ಬ ಪ್ರಧಾನಮಂತ್ರಿ ಮಾತಾಡಿದ್ರೆ ಇಡೀ ದೇಶಕ್ಕೆಲ್ಲ ಪರಿಚಯವಾಗ್ತದೆ. ಹಾಗೆ ಇಂಗ್ಲೆಂಡ್ನಲ್ಲಿ ಥೇಮ್ಸ್ ನದಿಯ ಪಕ್ಕದಲ್ಲಿ ಬಸವ ಪುತ್ಥಳಿಯನ್ನು ಅನಾವರಣ ಮಾಡಿದಾಗಲೂ ಕೂಡ ಅವರು ನುಡಿದ ಶರಣರ ವಚನಗಳನ್ನು ನಾವು ಗಮನಿಸಿದಾಗ ಇದರಲ್ಲಿ ಪ್ರಜಾಪ್ರಭುತ್ವದ ಅಂಶ ಇದೆ ಅಂತ ಹೇಳಿ ಅವರು ಪ್ರತಿಪಾದನೆ ಮಾಡ್ತಾರೆ ಹೊರತಾಗಿ ನಾನೆಲ್ಲ ಹೋದೆ ಕೇಳಿದೆ ಅಂತಲ್ಲ. ಅದರಲ್ಲಿ ಪ್ರಜಾಪ್ರಭುತ್ವದ ಸೆಲೆ ಇವೆ. ವಿಶ್ವ ಮಾನವ ಹಕ್ಕುಗಳಲ್ಲಿಯೂ ಕೂಡ ಶರಣರ ತತ್ವಗಳಿವೆ ಅನ್ನೋದನ್ನು ನಾವು ಹೇಳಬೇಕಾಗ್ತದೆ. ಹೀಗೆ ಇನ್ನೂ ಕೂಡ ಸಾಕಷ್ಟು ಇರೋದರಿಂದ ಈ ಸಮಯವನ್ನು, ಸಂಪೂರ್ಣ ಸಮಿತಿಗಳನ್ನು ನಾನು ಈ ಸಮಯದಲ್ಲಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೂ ಕೂಡ ತಾವು ಕೂಡ ಎಲ್ಲ
ಇದರ ಚಿಂತನದಲ್ಲಿ ಇರುವವರು ತಾವು ಒಂದೊಂದು ಸಂಹಿತೆಗಳಿಗೂ ಕೂಡ ಇನ್ನಷ್ಟು ಅಧ್ಯಯನ ಮಾಡಿ ಅಲ್ಲಮರಾಗಲಿ, ಸಿದ್ದರಾಮೇಶ್ವರರಾಗಲಿ, ಮಹಾದೇವಿ ಅಕ್ಕಗಳಾಗಲಿ ಎಲ್ಲರ ವಚನಗಳಲ್ಲಿ ಈ ಮಾನವ ಹಕ್ಕುಗಳ ಸಂಹಿತೆಗಳ ಪ್ರತಿಯೊಂದು ವಚನವನ್ನು ಗ್ರಹಿಸಿ ಪ್ರಜಾಪ್ರಭುತ್ವದ ಸಂಹಿತೆಗಳನ್ನು ಗಮನಿಸಿ ಏನಾದರೂ ಬಸವಣ್ಣ ನಮಗೆ ಕೊಟ್ಟಿದ್ದರೆ ಅದೊಂದು ಬದುಕಿನ ಧರ್ಮ ಅನ್ನೋದನ್ನು ಮರೆಯುವಾಗಿಲ್ಲ. ಬದುಕಿನ ಧರ್ಮ ಕೇವಲ ಲಿಂಗಾಯತರಿಗೆ ಅಥವಾ ಬಸವ ಪಥದಲ್ಲಿ ಸಾಗುವವರಿಗಂತಲ್ಲ, ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಸಕಲ ಜೀವರಾಶಿಗಳಿಗೂ ಕೂಡ ಬಸವ ಪಥದಲ್ಲಿ ಸಾಗಬೇಕು ಅನ್ನತಕ್ಕಂಥ ಸಮಿತಿಗಳು ಇರೋದನ್ನು ನಾವು ಗಮನಿಸ್ತೇವೆ. ನಾವು ಎಲ್ಲಿವರೆಗೆ ಅದು ಗಮನಿಸದೆ ಸುಮ್ಮನೆ ಒಂದು ಪ್ರಚಾರ ಪ್ರಸಾರಕ್ಕಾಗಿ ನಮ್ಮ ಕಾರ್ಯಗಳನ್ನು ಮಾಡ್ತೇವೆ, ಏನೂ ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನುವ ಮಾತಿನೊಂದಿಗೆ ವಿಶ್ವ ಮಾನವ ಹಕ್ಕುಗಳ ಬಗ್ಗೆ ನಾನಿವತ್ತು ಚರ್ಚೆ ಮಾಡಿದ್ದೇನೆ. ಕೆಲವೇ ದಿನಗಳಲ್ಲಿ ಯೇಸುವಿನ ಜಗತ್ತೆಲ್ಲ ಯೇಸು ಕ್ರಿಸ್ತನ ಹಬ್ಬವನ್ನು ಆಚರಿಸ್ತಾರೆ, ಜನ್ಮದಿನೋತ್ಸವವನ್ನು. ಅವತ್ತಿಗೂ ಕೂಡ ವಿಶೇಷವಾಗಿ ಬಸವಣ್ಣ ಮತ್ತು ಯೇಸು ಕ್ರಿಸ್ತ ಅನ್ನೋದರ ಮೇಲೆ ಬಳ್ಳಾರಿಯಿಂದ ಒಬ್ಬರು ಕ್ರಿಶ್ಚಿಯನ್ ಪಾದ್ರಿಗಳು ಬಂದು ಅವತ್ತು ತಮ್ಮ ಚಿಂತನವನ್ನು ನಮ್ಮ ಮುಂದೆ ಮಂಡಿಸುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಗುಡ್ ಗವರ್ನೆನ್ಸ್ ಅನ್ನೋ ಒಂದು ದಿನ ಬರ್ತದೆ. ಆವತ್ತು ಭಾಳ ಆತ್ಮೀಯರಾದ DP ಪ್ರಕಾಶ್ ಅವರಿಗೂ ನಾನು ಆಹ್ವಾನ ಮಾಡಿದ್ದೇನೆ, ಏನಾದರೂ ಮಾಡಿ ಇವತ್ತಿನ ಸಮಾಜದಲ್ಲಿ, ನಮ್ಮ ಆಂತರಿಕ ಸಮಾಜವಾಗಲಿ, ನಮ್ಮ ಮನೆಗಳಾಗಲಿ, ನಮ್ಮ ರಾಜ್ಯವಾಗಲಿ, ನಮ್ಮ ರಾಷ್ಟ್ರವಾಗಲಿ, ಆ ಗುಡ್ ಗವರ್ನೆನ್ಸ್ ಹೇಗೆ ರೀತಿ ನಮ್ಮ ದೇಶವನ್ನು ನಡೆಸಬೇಕು, ನಮ್ಮ ರಾಜ್ಯವನ್ನು ನಡೆಸಬೇಕು, ಬೇಡ ನಮ್ಮ ಸಂಸ್ಥೆಯನ್ನು ನಡೆಸಬೇಕು, ಬೇಡ ನಮ್ಮ ಮನೆಯನ್ನು ನಾನು ನಡೆಸಬೇಕು, ಈ ಚರ್ಚೆಗಳನ್ನು ಮಂಡಿಸೋದಕ್ಕೂ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಹೀಗೆ ಇನ್ನೂ ಕೂಡ ಮುಂದೆ ಅನೇಕ ಚಿಂತನೆಗಳನ್ನು ತಾವು ನಮಗೆ ತಿಳಿಸಿದ್ರೆ ಆ ವಿಷಯದ ಮೇಲೆ ಚರ್ಚೆ ಮಾಡೋದಕ್ಕೆ, ಸಂವಾದದ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ನಮಗೆ ಅವಕಾಶ ಸಿಗ್ತದೆ. ಎಲ್ಲೋ ಇವತ್ತು ಕಾರ್ಯಕ್ರಮ ಮುಗೀತು, ನೀವು ಇದನ್ನು ಆಫ್ ಮಾಡಿ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ನಿಮ್ಮ ಮನಸ್ಸಿನ ಮೇಲೆ ಏನು ಪರಿಣಾಮ ಆಯಿತು, ನೀವು ಇದೇ ಪರಿಣಾಮವನ್ನು ನಿಮ್ಮ ಮಿತ್ರರಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಎಲ್ಲ ಬಾಂಧವರಲ್ಲಿ ಬಿತ್ತುವ ಪ್ರಯತ್ನ ಮಾಡ್ತೀರಿ. ಆಗ ಮಾತ್ರ ಬಸವ ತತ್ವಗಳು ವಿಶ್ವಮಾನ್ಯ ಆಗೋದಕ್ಕೆ ಕಾರಣ. ಇಲ್ಲವಾದಲ್ಲಿ ವಿಶ್ವಗುರು ಬಸವಣ್ಣ ಅನ್ನೋದು ಕೇವಲ ಘೋಷಣೆಯ ವಾಕ್ಯವಾಗ್ತದೆ. ಇಲ್ಲವಾದಲ್ಲಿ ಅದು ಪ್ರತಿಪಾದಿತವಾಗಿ ನಿಜಕ್ಕೂ ಕೂಡ ಜಗತ್ತೆಲ್ಲ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಅನ್ನೋ ಒಂದು ಧ್ವನಿ ಬರಬೇಕಾದ್ರೆ ನಾವೆಲ್ಲರೂ ಕೂಡ ಮಾಡಬೇಕಾದದ್ದು ಸಾಕಷ್ಟು ಕೆಲಸ ಇದೆ. ಇದೇ ರೀತಿ ಕರ್ನಾಟಕ ಸರ್ಕಾರವು ಕೂಡ ಅಭಿಮಾನದಿಂದ ಇತ್ತೀಚೆಗೆ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅನ್ನೋ ಒಂದು ಘೋಷಣೆ ಮಾಡಿದಾಗ ಎಷ್ಟೋ ಜನ ಅಭಿನಂದನೆಗಳನ್ನು ವಿಶೇಷವಾಗಿ ವಾಟ್ಸಾಪ್ಗಳಲ್ಲಿ ಕಳಿಸಿದ್ದನ್ನು ನಾವು ಗಮನಿಸಿದ್ದೇವೆ. ವಾಟ್ಸಾಪ್ ಎಲ್ಲಿಗೆ ಹೋಗುತ್ತೆ, ಯಾರಿಗೆ ಹೋಗುತ್ತೆ ಅನ್ನೋದು ವಿಚಾರವೇ ಇಲ್ಲ, ಸುಮ್ಮನೆ ಮತ್ತೆ ಪ್ರಚಾರ ಪ್ರಸಾರಕ್ಕೆ. ಹಾಗಾದರೆ ಆ ಸಾಂಸ್ಕೃತಿಕ ನಾಯಕನ ಲಕ್ಷಣಗಳೇನು? ಬಸವಣ್ಣ ಸಾಂಸ್ಕೃತಿಕ ನಾಯಕರೇ, ಅದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ನಾವ್ಯಾರು ಅದರ ಬಗ್ಗೆ ಚರ್ಚಿಸುವ ಅವಶ್ಯಕತೆಯೇ ಇಲ್ಲ, ಯಾವ ವಿದ್ವಾಂಸರು ಮಾತಾಡೋದು ಅವಶ್ಯಕತೆಯೇ ಇಲ್ಲ. ಈ ಸಾಂಸ್ಕೃತಿಕ ನಾಯಕತ್ವದ ತತ್ವಗಳು ಯಾವುವು? ಮುಂದಿನ ದಿನಗಳಲ್ಲಿ ಇನ್ನೊಮ್ಮೆ ಅದರ ಬಗ್ಗೆ ನಾವು ಚಿಂತನೆ ಮಾಡೋದಕ್ಕೆ ಇಟ್ಕೊಳ್ತೇವೆ. ಬರೀ ಬಸವಣ್ಣನವರು ಅಥವಾ ಶರಣರು ಸಾಂಸ್ಕೃತಿಕ ನಾಯಕರಲ್ಲ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಾಂಸ್ಕೃತಿಕ ನಾಯಕನಾಗಿ ಬಸವ ತತ್ವದ, ಬಸವ ಪಥದ ಸಂಸ್ಕೃತಿಯನ್ನು ಅರ್ಥೈಸಿಕೊಂಡು ಶರಣ ಸಂಸ್ಕೃತಿಯನ್ನು ಬದುಕುವ ಪ್ರಯತ್ನ. ನಾನು ಯಾವಾಗಲೂ 2000 ಇಸ್ವಿಯಿಂದ 20 ವರ್ಷಗಳ ಹಿಂದೆ ಬಸವ ಸಮಿತಿಯ ಘೋಷವಾಕ್ಯವನ್ನು ಬಸವ ಶರಣ ಸಂಸ್ಕೃತಿಯಲ್ಲಿ ಬದುಕಿ ಶರಣ ಸಂಸ್ಕೃತಿಯನ್ನು ಉಳಿಸೋಣ, ಬೆಳೆಸೋಣ, ಸಂರಕ್ಷಿಸೋಣ ಎಂಬ ಘೋಷಣೆಯನ್ನಿಟ್ಕೊಂಡು ನಾವು ಕಾರ್ಯನಿರ್ವಹಿಸಿದ್ದೇವೆ. ಈ ಸಮಾಜದಲ್ಲಿಯೂ ಕೂಡ ಎಲ್ಲರೂ, ನಾನು ವಿನಂತಿ ಮಾಡಿಕೊಳ್ತೇನೆ, ಸೌಮ್ಯ ಅಭಿಮಾನಕ್ಕೆ ಬಸವಣ್ಣನವರನ್ನು ಹೊಗಳಿ, ಕಾರಣ ಹೊಗಳೋದು ಬೇಕೇ ಇಲ್ಲ, ಅವ್ರು ಹೇಳಿದ್ದಾರೆ ಹೊಗಳಿ ಎನ್ನ ಹೊನ್ನ ಶೂಲಕ್ಕೇರಿಸಿದ್ದೀರಯ್ಯ, ಅವ್ರಿಗೆ ಬೇಕಿಲ್ಲ. ಆದರೂ ನಾವು ನಮ್ಮ ಅಭಿಮಾನಕ್ಕೆ ಹೊಗಳ್ತೇವೆ. ಆದರೆ ಶರಣ ಸಂಸ್ಕೃತಿಯಲ್ಲಿ
ಬದುಕುವ ಪ್ರಯತ್ನವನ್ನು ಮಾಡೋಣ, ಉಳಿಸುವ ಪ್ರಯತ್ನ ಮಾಡೋಣ, ಸಂರಕ್ಷಿಸುವ ಪ್ರಯತ್ನ ಮಾಡೋಣ. ಶರಣು ಶರಣಾರ್ಥಿ. ಬಸವಾ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಶಿಕಾರ ಬಸವಾಯ ನಮಃ, ವಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ಹ್ರೀಂಕಾರ ಬಸವಾಯ ನಮಃ, ಸಂಗಮೇಶ್ವರ ಬಸವಾಯ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ತನುವ ಮರೆದು ದೇವರ ಕಂಡೇನೆಂಬ ಕಾರಣ, ತನುವ ಮರೆದು
ಹರಿಸುರ ಬ್ರಹ್ಮಾದಿಗಳೆಲ್ಲರೂ ತಲೆ ಕೆಳಗಾಗಿ ಹೋದರು. ಹರಿಸುರ ಬ್ರಹ್ಮಾದಿಗಳೆಲ್ಲರೂ ತಲೆ ಕೆಳಗಾಗಿ ಹೋದರು. ತಲೆ ಕೆಳಗಾಗಿ ಹೋದರು. ತನ್ನುವ ಮರೆದು ದೇವರ ಕಂಡೇನೆಂಬ ಕಾರಣ, ಕಂಡೇನೆಂಬ ಕಾರಣ. ದೇವರ ಮರೆದು ತನ್ನುವನರಿದುದುಂಟಾದರೆ, ಆ ದೇವರ ಮರೆದು ತನ್ನುವನರಿದುದುಂಟಾದರೆ, ತಾನೇ ದಿಟವೆಂಬ ಅಂಬಿಗರ ಚೌಡಯ್ಯ. ತಾನೇ ದಿಟವೆಂಬ ಅಂಬಿಗರ ಚೌಡಯ್ಯ. ತಾನೇ ದಿಟವೆಂಬ ಅಂಬಿಗರ ಚೌಡಯ್ಯ. ತಾನೇ ದಿಟವೆಂಬ ಅಂಬಿಗರ ಚೌಡಯ್ಯ. ತನ್ನುವ ಮರೆದು ದೇವರ ಕಂಡೇನೆಂಬ ಕಾರಣ, ಹರಿಸುರ ಬ್ರಹ್ಮಾದಿಗಳೆಲ್ಲರೂ ತಲೆ ಕೆಳಗಾಗಿ ಹೋದರು. ತಲೆ ಕೆಳಗಾಗಿ ಹೋದರು. ತನ್ನುವ ಮರೆದು ದೇವರ ಕಂಡೇನೆಂಬ ಕಾರಣ, ಕಂಡೇನೆಂಬ ಕಾರಣ.